भगवत्पादं शङ्करं लोकशङ्करं शङ्करं शङ्कराचार्यं केशवं बादरागिणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म ಶೃಣು ದೃಷ್ಟಾಂತಂ. ಶೃಣು ದೃಷ್ಟಾಂತಂ. ಈ ವಿಷಯಕ್ಕೆ ಒಂದು ದೃಷ್ಟಾಂತ ಕೊಡ್ತೀನಿ ಕೇಳು ಅಂದ್ರು. ಅಸ್ಯ ಹೇ ಸೌಮ್ಯ. ಅಸ್ಯ ಹೇ ಸೌಮ್ಯ. ಮಹತಃ ಅನೇಕ ಶಾಖಾದಿಯುಕ್ತಸ್ಯ ವೃಕ್ಷಸ್ಯ. ಮಹತಃ ಅನೇಕ ಶಾಖಾದಿಯುಕ್ತಸ್ಯ ವೃಕ್ಷಸ್ಯ. ಈ ಮರಕ್ಕೆ ಅಂದ್ರು. ಈ ಮರ ಅಂದ್ರೆ ಯಾವ ಮರ ಹೇ ಮಗು? ದೊಡ್ಡ ಮರ, ಅನೇಕ ಕೊಂಬೆ ರಂಬೆ ಟೊಂಕೆ ಎಲ್ಲವನ್ನು ಕೂಡಿಕೊಂಡಂತಹ ದೊಡ್ಡ ಮರ. ಆ ದೊಡ್ಡ ಮರಕ್ಕೆ ಅಸ್ಯ ಇತಿ ಅಗ್ರತಃ ಸ್ಥಿತಂ ವೃಕ್ಷಂ ದರ್ಶಯನ್ನಾಹ. ಅಸ್ಯ ಇತಿ ಅಗ್ರತಃ ಸ್ಥಿತಂ ವೃಕ್ಷಂ ದರ್ಶಯನ್ನಾಹ. ಅಸ್ಯ ಅಂತ ಅಭಿನಯ ಮಾಡಿದೆ. ಇದರ ಅಂದ್ರೆ ಮುಂದಿರತಕ್ಕಂತಹ ಮರದ್ದವು ಅಂತ. ಅಗ್ರತಃ ಮುಂದಿರುವ, ಸ್ಥಿತಂ ಮುಂದೆ ಸ್ಥಿತಮಲ್ಲಿ ಇರುವ ವೃಕ್ಷವನ್ನ ಅಭಿನಯ ಮಾಡ್ತಾ ಇದ್ದಾನೆ. ನೋಡಪ್ಪ ಈ ಮರ ಇದೆಯಲ್ಲಪ್ಪ, ಭಾರಿ ಬೆಳೆದಿದೆಯಲ್ಲ, ಈ ಮರದ್ದರ ಅಂತ ಅರ್ಥ. ಯದಿ ಯಃ ಕಶ್ಚಿದ್ ಅಸ್ಯ ಮೂಲೆ. ಯದಿ ಯಃ ಕಶ್ಚಿದ್ ಅಸ್ಯ ಮೂಲೆ. ಅಭ್ಯಾಹನ್ಯಾತ್ ಪರಶ್ವಾದಿನ. ಅಭ್ಯಾಹನ್ಯಾತ್ ಪರಶ್ವಾದಿನ. ಸಕದ್ಘಾತ ಮಾತ್ರೇಣ ಶಿಷ್ಯತಿ. ಸಕದ್ಘಾತ ಮಾತ್ರೇಣ ಶಿಷ್ಯತಿ. ಜೀವನ್ನೇವ ಭವತಿ. ಜೀವನ್ನೇವ ಭವತಿ. ಇದೇನು ಒಂದು ವೇಳೆ ಯಾರಾದ್ರೂ ಬಂದು ಕೊಡ್ಲಿ ತಗೊಂಡು, ಪರಶ್ವಾದಿ ಕೊಡ್ಲಿ ಖಡ್ಗ ಮಚ್ಚು ಇದು ತಗೊಂಡು ಜೋರ ಒಂದ್ಸಲ ಹೊಡೆದು ಅಂದ್ಕೊಳ್ಳಿ. ಒಂದ್ಸಲ ಹೊಡೆದು ಮಾತ್ರಕ್ಕೆ ಸತ್ತು ಹೋಗಲ್ಲ, ದೊಡ್ಡ ಮರ ಅದು, ಒಂದೊಂದು ಬಿದ್ದು ಹೋಗ್ಬಿಡೋದಿಲ್ಲ. ಆದರೆ ಬದುಕೇ ಇರತ್ತೆ, ಆದ್ರೆ ರಸ ಒಸರುತ್ತೆ, ಜುನುಗತ್ತೆ ಒಸರ. ನಮಗೆ ಹೇಗೆ ಹೊಡೆದ ರಕ್ತ ಬರುತ್ತೋ ಅದೇ ರೀತಿ ಆ ಮರಕ್ಕೆ ಆ ರಸ ಜುನುಗ ಶುರು ಆಗುತ್ತೆ, ಒಸರುತ್ತೆ, ತುಂಬಾ ನೋವಾಗುತ್ತೆ. ಅದಕ್ಕೆ ಹೇಳ್ಕೊಳಕ್ಕಾಗಲ್ಲ, ಬಾಯಿ ಇಲ್ಲ, ಏನ್ ಮಾಡಕ್ಕಾಗತ್ತೆ. ಆದ್ರೆ ನೋವಂತೂ ತುಂಬಾ ಆಗತ್ತೆ, ದೊಡ್ಡತೆ ಮಹಾಕ್ರೂರಿ ಮನುಷ್ಯ. ವೃಕ್ಷಚ್ಛೇದ ಮಾಡಬಾರ್ದು. ವೃಕ್ಷಚ್ಛೇದವು ವಂಶಚ್ಛೇದವು ಅಂತ. ತಥಾ ಯೋ ಮಧ್ಯೆ ಅಭ್ಯಾಹನ್ಯ ಜೀವನ್ ಸ್ರವೇತ್. ತದಾ ತಸ್ಯ ರಸಃ ಸ್ರವೇತ್. ತದಾ ತಸ್ಯ ರಸಃ ಸ್ರವೇತ್. ಆಗ ಹೊಡೆದಾಗ ಆ ವೃಕ್ಷದ ಆ ಮರದ ರಸ ಏನಿದೆ, ಅಂಟು ಬೆಳ್ಳಿಗೆ ರಸ, ಕೆಂಪು ರಸ, ಆಯಾ ಮಕ್ಕಕ್ಕೆ ಏನೇನು ರಸ ಇದೆ ಆ ರಸ ಜುನುಗತ್ತೆ, ಒಸರತ್ತೆ, ಹೀಗೆ ಬರುತ್ತೆ. ಮಾವಿನ ಮರಕ್ಕೆ ಹೊಡೆದಾಗ ಒಂದು ಅಂಟು ಬರುತ್ತಲ್ಲ, ಆ ಅಂಟು ಕಾಲು ಹೊಡೆದಿರುತ್ತಲ್ಲ, ಆ ಕಾಲು ಹೊಡೆದಿದ್ದ ಜಾಗಕ್ಕೆ ಹಚ್ಕೊಂಡ್ರೆ ಬೇಗ ಆಸೆ, ಒಂದೇ ದಿವಸಕ್ಕೆ ಹಸಿ ಆಗ್ಬಿಡುತ್ತೆ. ಆಶ್ಚರ್ಯ. ಕಾಲು ಹೊಡೆದು ನಡೆಯಕ್ಕೆ ಆಗ್ತಿರಲ್ವಲ್ಲ, ನಡೆಯಕ್ಕೆ ಆಗ್ತಿರೋದವರೆಗೆ ಆ ಮಾವಿನ ಮರದ ಅಂಟನ್ನ ಹಸಿಯಾಗಿದ್ದಾಗ ಆ ಒಳಕ್ಕೆಲ್ಲ ಹಚ್ಚಿ ಮಾಡ್ಬಿಟ್ರೆ ಭಾರಿ ಬಿಡುತ್ತಪ್ಪ. ಅಷ್ಟು ಕುಕ್ಕಾಗ್ಬಿಡುತ್ತೆ. ತಥಾ ಯೋ ಮಧ್ಯೆ ಅಭ್ಯಾಹನ್ಯಾತ್ ಜೀವನ್ ಸ್ರವೇತ್. ತಥಾ ಯೋ ಮಧ್ಯೆ ಅಭ್ಯಾಹನ್ಯಾತ್ ಜೀವನ್ ಸ್ರವೇತ್. ಯಾರು ಮಧ್ಯಕ್ಕೆ ಒಂದು ಏಟ್ ಕೊಡ್ತಾರೋ, ಆ ಮಧ್ಯಕ್ಕೆ ಏಟ್ ಕೊಟ್ರೆ ಅದು ಕೂಡ ಬದುಕೇ ಇದ್ದುಕೊಂಡು ಹೊಸತಾ ರಸವನ್ನ ಬಿಡ್ತಾ ಇರತ್ತೆ. ಈ ಇದಕ್ಕೆಲ್ಲ ಮಾಡ್ತಾರಲ್ಲ, ಈ ಕಲ್ಲಿ ಹಿಡಿಯೋದು, ಹೋಗ್ಬಿಟ್ಟು ಪೆಟ್ಟು ಮಾಡಿ ಆ ಗಡಿಗೆ ಇಟ್ಟು ಆ ಇದು ಮಾಡ್ತಾರೆ. ಹೆಂಡ ಸೀತ ಮಾಡ್ತಾರಲ್ಲಪ್ಪ, ತಮಿಳ್ನಾಡು ಕೂಡ ಭಾರಿ ಮಾಡ್ತಾರೆ. ಏನಂತಾರೆ, ರಬ್ಬರು ಹಾಗೆ ತೆಗಿತಾರೆ ಗುರುಗಳೇ. ರಬ್ಬರು ಹಾಗೆ ಮಾಡ್ತಾರೆ. ಹೌದು, ಕಟ್ ಮಾಡಿ ಮಧ್ಯೆ ಪಾಪ ಅದಕ್ಕೆ ಎಷ್ಟು ನೋವಾಗುತ್ತೆ ಅಂದ್ರೆ, ಈ ಕೆಲವು ಇದರಲ್ಲಿ ಪ್ರಾಣಿ ಹತ್ಯೆ ಮಾಡುವಾಗಲೂ ತೊಟ್ಟ ರಸ ಬರುವಂಗೆ ಒಂದೇ ದಿವಸಕ್ಕೆ ಸಾಯ್ಬಾರ್ದು ಅಂತ ಹೇಳಿ ಆ ಹಸುಗೆ ಒಂದು ಇಂಜೆಕ್ಷನ್ ಕೊಟ್ಟು ರಸ ಇದು ಮಾಡಿ ಬಿಡಿಸ್ತಾ ಇರ್ತಾರೆ. 3 ದಿವಸ ಸತ್ತು ಹೋಗ್ತದೆ. ಅದಕ್ಕೆ ನೀರು ಕೊಡಲ್ಲ, ಏನು ಕೊಡಲ್ಲ, ತಾಡ್ತಾ ಇರುತ್ತೆ ಪಾಪ. ಅದಕ್ಕೆ ಅದು ನೋಡಕ್ಕಾಗಲ್ಲ, ಕ್ರೌರ್ಯ ಇರುತ್ತೆ ಅಂದ್ರೆ ಅವ್ರಿಗೆ. ಆದ್ರೆ ಮೊದಲು 2 ಉದಾಹರಣೆಯಲ್ಲಿ ಜೇನುಹುಳ ಮತ್ತೆ ಜೇನುತುಪ್ಪ ಮತ್ತೆ ನದಿಯನ್ನ ಕೊಡುವಾಗ ಅಹಂತೆನ ಕಳ್ಕೊಂಡಿರೋದ್ರಿಂದ ಅದಕ್ಕೆ ಪ್ರತ್ಯೇಕ ಐಡೆಂಟಿಟಿ ಇಲ್ಲ ಅಂತ ಹೇಳ್ತಾ ಇದೆ. ಈ ಉದಾಹರಣೆಯಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧನೇ ಬರಲ್ಲ ಅಲ್ವಾ ಗುರುಗಳೇ? ಅದಲ್ಲ, ಜೀವ ಸಾಯಲ್ಲ, ಇದು ಸಾಯತ್ತೆ ಅಂತ ಉಪಾಧಿ ಹೋಗುತ್ತೆ.
ಜೀವನಿಗೆ ಸಾವಿಲ್ಲ ಅಂತ ಹೇಳ್ಬೇಕೋಸ್ಕರ ಇದು ದೃಷ್ಟಾಂತ. ಏನ್ ಸ್ವಲ್ಪ ಉಪಾಧಿ ಹೋಗತ್ತೆ ಹೊರತು ಜೀವ ಸ್ವರೂಪಕ್ಕೆ ಅದು ಆತ್ಮಜ್ಞಾನ ಆಗುವವರೆಗೂ ಸಂಚಾರ ಮಾಡ್ತಾನೇ ಇರ್ತಾನೆ, ಜನ್ಮಾಂತ ಲೋಕಾಂತ ಹೋಗ್ತಾನೆ ಇರ್ತಾನೆ ಹೊರತು ಜೀವನಿಗೆ ಸಾವಿಲ್ಲ ಅಂತ ಹೇಳ್ಕೋಸ್ಕರ ಈ ದೃಷ್ಟಾಂತ. ಅಷ್ಟೇ ಇದು ವಿವಕ್ಷಿತಾಂಶ. ಆ ಉಪಾಧಿಗೆ ಏಟಾದ್ರೂ ತಾನು ಸತ್ಯರಲ್ಲ ಇದ್ದೇ ಇರ್ತಾನೆ. ಯೋ ಮಧ್ಯೆ ಅಭ್ಯಾಹನ್ಯ ಜೀವನ್ ಸರ್ವೇ. ಯೋ ಮಧ್ಯೆ ಅಭ್ಯಾಹನ್ಯ ಜೀವನ್ ಸ್ರವೇ. ಮಧ್ಯಕ್ಕೆ ಒಂದ್ ಏಟ್ ಕೊಟ್ರು ಅಲ್ಲೂ ಕೂಡ ಬದುಕೆ ಇದ್ಕೊಂಡು ಆ ಏಟ್ ಜಾಗದಿಂದ ರಸವನ್ನು ಹೊಸರಸತ್ತೆ ಬಿಡತ್ತೆ, ರಸನ್ ಬಿಡ್ತಾ ಹೋಗುತ್ತೆ. ಯಥಾ ಯೋ ಅಗ್ರೆ ಅಭ್ಯಾಹನ್ಯ ಜೀವನ್ ಸರ್ವೇ. ಯಥಾ ಯೋ ಅಗ್ರೆ ಅಭ್ಯಾಹನ್ಯ ಜೀವನ್ ಸ್ರವೇ. ತುದಿಗೆ ಅದು ಹೊಡೆದು ಕೂಡ ಅಲ್ಲೂ ಕೂಡ ಅದು ಬದುಕೆ ಇದ್ದು ಆ ರಸವನ್ನು ಹೊಸರಸತ್ತೆ, ರಸವನ್ನು ಬಿಡತ್ತೆ. ಅಸ್ತಿತ್ವಕ್ಕೆ ಸತ್ತೋಗಿರಲ್ಲ, ಅವ್ರು ಏಟಕ್ಕೆ ಸತ್ತೋಗಲ್ಲ. ಅದು ಸ ಏಷ ವೃಕ್ಷಃ ಇದಾನೀಂ ಜೀವೇನಾತ್ಮನ ಅನುಪ್ರಭೂತಃ. ಸ ಏಷ ವೃಕ್ಷಃ ಇದಾನೀಂ ಜೀವೇನಾತ್ಮನ ಅನುಪ್ರಭೂತಃ ವ್ಯಾಪ್ತಃ ಅನುವ್ಯಾಪ್ತಃ ಪೀಯಮಾನಃ ಪೀಯಮಾನಃ ಅತ್ಯರ್ಥಂ ಪಿಬನ್ನುದಕಂ ಅತ್ಯರ್ಥಂ ಪಿಬನ್ನುದಕಂ ಭೌಮಾಂಶ್ಚ ರಸಾನ್ ಭೌಮಾಂಶ್ಚ ರಸಾನ್ ಮೂಲೈಃ ಗೃಹ್ಣನ್ ಮೂಲೈರ್ಗೃಹ್ಣನ್ ಮೋದಮಾನಃ ಹರ್ಷಂ ಪ್ರಾಪ್ನುವನ್ ತಿಷ್ಠತಿ. ಮೋದಮಾನಃ ಹರ್ಷಂ ಪ್ರಾಪ್ನುವನ್ ತಿಷ್ಠತಿ. ಈ ಮರ ಇದೆಯಲ್ಲಪ್ಪ, ಏಷ ವೃಕ್ಷಃ, ಈ ದೊಡ್ಡ ಆಲದ ಮರವೋ ಹಲಸಿನ ಮರವೋ ಅಥವಾ ಮಾವಿನ ಮರವೋ ಇದೆಯಲ್ಲ, ಈಗ ಜೀವರೂಪದಿಂದ ಹೊಕ್ಕಿದ್ದಾಗಿದ್ದು ಇದಕ್ಕೊಬ್ಬ ಜೀವ ಇದ್ದಾನೆ. ಈ ವೃಕ್ಷಕ್ಕೆ ನಾನು ಅಭಿಮಾನ ಪಡ್ಕೊಂಡಂತ ಒಬ್ಬ ಜೀವ ಇದ್ದಾನೆ. ಅದೇ ಅದಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಾಯಿ ಇಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ. ಆದ್ರೆ ಆ ಮರವೇ ಉಪಾಧಿ. ಆ ಮರವೇ ಉಪಾಧಿಯಲ್ಲಿ ಇದ್ಕೊಂಡು ಪೂರ್ತಿ ಮರವನ್ನೆಲ್ಲ ತುಂಬಿಕೊಂಡಿರ್ತಾನೆ, ಅವನು ವ್ಯಾಪಿಸ್ಕೊಂಡಿರ್ತಾನೆ. ಬೇರಿಂದ ಆ ಭೂಮಿಯ ನೀರನ್ನು ಹೀರ್ಕೊಳ್ತಾ, ಭೂಮಿಯ ರಸವನ್ನೆಲ್ಲ ಹೀರ್ಕೊಳ್ತಾ ಅಂದಾಗಿ ಬೆಳೆದಿರ್ತಾನೆ. ಯಾರು ಅದಕ್ಕೆ ಕೊಂಬೆ ಗಿಂಬೆ ಕಡಿದೆ, ಏನು ತೊಂದರೆ ಮಾಡದೆ, ಬೇರು ಕಡದೆ ಹೋದ್ರೆ ಸೋಂಪಾಗಿ ಬೆಳ್ಕೊಳತ್ತೆ. ಎಷ್ಟು ಚೆನ್ನಾಗಿ ಬೆಳ್ಕೊಳತ್ತೆ ಅಂದ್ರೆ ದೊಡ್ಡ ಒಂದು 100 ಅಡಿ ವ್ಯಾಪ್ತಿಗೆ ಎಲ್ಲಾ ಛತ್ರಿ ತರ ಬೆಳ್ಕೊಂಡ್ಬಿಡುತ್ತೆ. ಒಂದು ಛತ್ರಿ ಅಡಿಗೆ ಹೋಗ್ಬಿಟ್ರೆ ಮಳೆ ಬಂದು ನೆನೆಯೋದೇ ಇಲ್ಲ ನಾವು, ಹಂಗ ಅಷ್ಟು ಚೆನ್ನಾಗಿ ಸೋಂಪಾಗಿ ಬೆಳೆಯುತ್ತೆ. ಪೇಪೀಯಮಾನ ಅಂದ್ರೆ ಅತ್ಯರ್ಥ ಮುದಕಂ ಪಿಬನಂತ, ಬಹಳವಾಗಿ ನೀರನ್ನು ಕುಡಿಯುತ್ತಲೂ ಭೂಮಿಯ ರಸವನ್ನು ಆ ಸಾರವನ್ನು ಹೀರುತ್ತಲೂ ಮೂಲದಿಂದ ಬೇರುಗಳಿಂದ ಹಿಡಿಯುತ್ತಾ ಮೋದಮಾನ ಖುಷಿಯಾಗಿ ಅಂದಾಗಿ ಬೆಳ್ಕೊಂಡಿರುತ್ತೆ. ಪಾಪ ಅದಕ್ಕೆ ಬಿಸಿಲು ಚಳಿ ಮಳೆ ಬಂದ್ರು ಕೂಡ ಅಲ್ಲೇ ಇರುತ್ತೆ. ಆದ್ರೆ ಅದಕ್ಕೆ ಭಗವಂತ ಶಕ್ತಿಯ ಕೊಟ್ಟಿದ್ದಾನೆ, ತಗೊಳ್ಳೋ ಶಕ್ತಿ. ಆ ಎಲೆ ಇದೆಯಲ್ಲ, ಕೂದಲು ಹೇಗೆ ನಮ್ಮ ತಲೆಗೆ ರಕ್ಷಣೆಯೋ, ಆ ಮರಕ್ಕೆ ಎಲೆ ಅದರ ರಕ್ಷಣೆ. ಎಲೆಯ ಮೂಲಕ ಸೂರ್ಯನ ರಂಜಕವನ್ನು ಹಿಡ್ಕೊಳ್ಳುತ್ತೆ, ಕುಡಿಯುತ್ತೆ. ಅಡಿಗಳಿಂದ ಭೂಮಿಯ ರಸವನ್ನು, ನೀರನ್ನು, ಗೊಬ್ಬರವನ್ನು ಹಿಡ್ಕೊಳ್ಳುತ್ತೆ. ಅಂದ ತುಂಬಾ ಬೆಳ್ಕೊಂಡಿರುತ್ತೆ. ಮನುಷ್ಯ ನೋಡ್ತಾನೆ, ಇಲ್ಲಿ 10 ಟ್ರ್ಯಾಕ್ಟರ್ ಸೌದೆ ಸಿಗತ್ತೆ ಅಂತ ಕರೀತಾನೆ. ತಸ್ಯಾಸ್ಯ ಯದೇಕಾಂ ಶಾಖಾಂ ರೋಗಗ್ರಸ್ತಾಂ ತಸ್ಯಾಸ್ಯ ಯದೇಕಾಂ ಶಾಖಾಂ ರೋಗಗ್ರಸ್ತಾಂ ಆಹತಾಂ ವಾ ಜೀವೋ ಜಹಾತಿ ಉಪಸಂಹರತಿ ಶಾಖಾಯಾಂ ವಿಪ್ರಸೃತಂ ಆತ್ಮಾಂಶಂ. ಈ ಮರದ್ದರ ಒಂದು ಕೊಂಬೆಯನ್ನ ಎಂಥದ್ದು ಕೊಂಬೆದು ರೋಗಗ್ರಸ್ತ ಆಗ್ಬಿಡುತ್ತೆ. ಅದಕ್ಕೇನೋ ಕಾಯಿಲೆ ಬರುತ್ತೋ, ಹುಳ ಕಚ್ಚುತ್ತೋ, ಅಥವಾ ಯಾರೋ ಅದಕ್ಕೆ ಬದುಕಚ್ಚೂತ್ ಹಾಕ್ತಾರೆ, ಮತ್ತು ಕಚ್ಚಾಕೋದು. ಆ ಕೊಂಬೆ ಇದೆಯಲ್ಲ, ಕೊಂಬೆ ಸುತ್ತನೂ ಒಂದು 1/2 ಅಡಿ ಅಗಲಕ್ಕೆ 1 ಇಂಚು ತೆಗೆದು ಬಿಟ್ರೆ ಆ ಕೊಂಬೆ ಹೋಗುತ್ತೆ. ಕೊಂಬೆ 1/2 ಇಂಚ್ ಆಳ, ಸುತ್ತನೂ ಒಂದು 1/2 ಅಡಿ ಅಗಲ ತೆಗೆದು ಬಿಟ್ರೆ ಆ ಕೊಂಬೆ ಒಳಗೆ ಹೋಗ್ಬಿಡುತ್ತೆ. ಗೊತ್ತಾ ಇದಕ್ಕೆ ಬದುಕಚ್ಚೂತ್ ಹೆಸರಿದ್ದಕ್ಕೆ ನಮ್ಮಲ್ಲಿ ಹೇಳ್ತಾರೆ. ಬದುಕಚ್ಚೂದೇನು ಬತ್ತು ಹೋಗುತ್ತೆ. ಆ ಕೊಂಬು ಆ ಕಚ್ಚು ಹಾಕ್ಬಿಟ್ರೆ ಅದರಿಂದ ಅದಕ್ಕೆ ಹೊಸ ಇದು ಹೋಗ್ತಾ ಇರ್ತದೆ, ಹೋಗಿ ನಿಂತೋಗ್ಬಿಡುತ್ತೆ. ಹಂಗೆ ಎಲೆ ಎಲ್ಲ ಇದೆ, ಪೂರ್ತಿ ಕಡಿಬೇಕಾಗಿಲ್ಲ, ಬದುಕಚ್ಚು ಹಾಕಿದ್ರು ಸಾಕು. ಯಾರಾದ್ರೂ ಶಾಖೆಯನ್ನ ಹೊಡೆದಿದ್ದಾದ್ರೆ ಕೇಳಿ ನಾ ಇದು ಫಸ್ಟ್ ಶ್ಲೋಕ ಇದ್ರಲ್ಲಿ ಯಾತಕ್ ಬಂದಿದೆ, ಏನ್ ಎಕ್ಸ್ಪ್ಲೈನ್ ಮಾಡಕ್ ಬಂತು ಗುರುಗಳೇ? ಮರದ ಜೀವನಿಗೆ ಸಾವಿಲ್ಲ, ಮರಕ್ ಸಾವು. ಮರದಲ್ಲೂ ಒಂದೊಂದು ಭಾಗಕ್ಕೆ ಸಾವೇ ಹೊರತು
ಜೀವ ನಮ್ ಕಣ್ಣು ಹೋಗ್ಬೋದು, ಕಿವಿ ಹೋಗ್ಬೋದು, ಕೈ ಕಾಲು ಹೋಗ್ಬೋದು, ಅದು ಜೀವ ಹೋಗಲ್ಲ. ಮರ ಎಲ್ಲಿ ಕಟ್ ಮಾಡಿದ್ರು ಸ್ಯಾಪ್ ಇದು ರಸ ಬರುತ್ತೆ ಅಂತ ಹೇಳ್ತಾ ಇದಾರಲ್ಲ, ಅದು ಬದುಕಿದೆ, ಜೀವ ಇದಾನೇನೆ ಗುರುತು ಅಲ್ಲ, ಅವನು ಇದಾನೆ. ಜೀವನ ಇರೋದ್ರಿಂದೇನೆ ಅದು ರಸ ಬರುತ್ತೆ, ಬೆಳೆಯುತ್ತೆ, ಇದಾಗುತ್ತೆ, ಹಸಿರಾಗಿರುತ್ತೆ. ಜೀವನ ಒಣಗೋಗ್ಬಿಟ್ರೆ, ಜೀವ ಹೋಗ್ಬಿಟ್ರೆ ಇನ್ನು ಕಚ್ಚಿ ಹೇಳ್ಬಿಟ್ಟು ರಸ ಬರಲ್ಲ. ಸೊ ಮರದಲ್ಲಿ ಜೀವ ಇರೋದಂತ ತೋರಿಸ್ತಾ ಇರೋದು ಸುಮ್ನೆ ಇಂಡಿಕೇಟಿವ್ ಆಗಿ ಮನುಷ್ಯನ್ ಬಗ್ಗೆ ಮಾತಾಡೋದಕ್ಕಿಂತ ಸುಮ್ನೆ ಮರ ಅಂತ ಮಾತಾಡ್ತಾ ಇರೋದ ಅಲ್ಲ. ಮರದಲ್ಲಿ ಜೀವ ಇದೆ ಅಂತ ತೋರಿಸ್ತಾ ಇರೋದು ಜೀವಕ್ಕೂ ಮರಕ್ಕೂ ಸಂಬಂಧ ಹೊರತು ಜೀವ ಮರ ಹೋದ್ರೆ ಜೀವ ಏನು ಹೋಗಲ್ಲ. ಮರ ಸತ್ತ ಜೀವ ಸಾಯಲ್ಲ ಅಂತ ಹೇಳ್ಬೇಕು. ಜೀವನಿಗೆ ಸಾವಿಲ್ಲ, ಜೀವನ ಜನ್ಮ ಲೋಕಾಂತ ಹೋಗ್ತಾ ಇರ್ತಾನೆ. ಆ ಕೊಂಬೆ ಒಣಗೋಗುತ್ತೆ, 2 ಕೊಂಬೆ ಒಣಗೋಗುತ್ತೆ, ಮರವೂ ಒಣಗೋಗುತ್ತೆ, ಜೀವ ಮಾತ್ರ ಸಾಯಲ್ಲ ಅಂತ ಹೇಳ್ಬೇಕು. ಸೊ ಬೇರೆ ಬೇರೆ ಅಂತ ತೋರಿಸ್ತಾ ಇದಾರೆ. ನಾನು ಮರದಲ್ಲಿ ಜೀವ ಇದೆ ಅನ್ನೋ ತೋರಿಸ್ತಾ ಇದಾರೆ ಅನ್ಕೋತಾ ಇದೀನಿ. ಮರದಲ್ಲಿ ಜೀವ ಇದೆ, ಆ ಮರ ಬೇರೆ, ಜೀವ ಬೇರೆ. ಓಕೆ, ಸರಿ. ಮರವೇ ಜೀವ ಅಲ್ಲ, ಅದೇ ಗೊತ್ತಾಯ್ತು. ಮರ ಜೀವನಿಗೆ ಒಂದು ಉಪಾಧಿ, ಸುರ್ಕೊಳ್ಳೋ ಜಾಗ. ಹಾಗೆ ರೋಗಗ್ರಸ್ತವಾದ ಆ ಕೊಂಬೆಯನ್ನ ಅಥವಾ ಕಡ್ದದ್ದಾದ ಆ ಕೊಂಬೆಯನ್ನ ಆ ಜೀವ ಬಿಟ್ಟು ಬಿಡ್ತಾನೆ. ತನ್ನ ಆತ್ಮಾಂಶವನ್ನ, ತನ್ನಂಶ ಸೇರಿಸ್ಕೊಂಡಿತ್ತಲ್ಲ, ತನ್ನಂಶ ಸೇರಿಸ್ಕೊಂಡಿದ್ದನ್ನು ಆ ಕೊಂಬೆ ಕಡ್ದು ಬಿಟ್ರೆ ಅದನ್ನು ತನ್ನಂಶವನ್ನ ಮಾಡ್ಕೊಂಡ್ಬಿಡ್ತಾನೆ, ಬಿಟ್ರೆ ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಅದು ಒಣಗೋಗ್ಬಿಡುತ್ತೆ ಆ ಕೊಂಬೆ. ಶುಷ್ಯತಿ. ಕೊಂಬೆಯಲ್ಲಿ ತನ್ನಂಶವನ್ನು ಸೇರಿಸ್ಕೊಂಡಿದ್ನಲ್ಲ, ಅದನ್ನ ವಿಡ್ರಾ ಮಾಡ್ಕೊಂಡ, ಉಪಸಂಹಾರ ಮಾಡ್ಕೊಂಡ, ತಗೊಂಡ್ಬಿಟ್ಟ ಅಂದ್ರೆ ಆ ಕೊಂಬೆ ಒಣಗೋಗ್ಬಿಡತ್ತೆ. ಆದ್ರೆ ಬೇರೆ ಕೊಂಬೆ ಮೂಲಕ ಇರುತ್ತೆ. ಒಂದ್ ಕೊಂಬೆ ಹೋದ್ ಮಾತ್ರ ಮರ ಏನ್ ಸಾಯಲ್ಲ. ಜೀವ ಇದ್ದೇ ಇರ್ತಾನೆ, ಜೀವ ಇದ್ದೇ ಇದ್ದು ಆ ಒಂದ್ ಕೊಂಬೆ ಬಿಟ್ಟು ಬಾಕಿ ಕೊಂಬೆ ಮೂಲಕ ಆ ಸಮೀಪ ಬೆಳ್ಕೊಂಡು ಹಣ್ಣು ಹಂಪಲು ಬಿಟ್ಕೊಂಡು ಇರ್ತಾನೆ. ವಾಂಗ್ಮನ ಪ್ರಾಣಕರಣ ಗ್ರಾಮಾನು ಪ್ರವಿಷ್ಟೋ ಹಿ ಜೀವ ಇತಿ. ವಾಂಗ್ಮನಃ ಪ್ರಾಣಕರಣ ಗ್ರಾಮಾನು ಪ್ರವಿಷ್ಟೋ ಹಿ ಜೀವ ಇತಿ. ಸಂಹಾರೇ ಉಪಸಂಹ್ರಿಯತೆ. ಉಪಸಂಹಾರೇ ಉಪಸಂಹ್ರಿಯತೆ. ಪಾಕು, ಮನಸ್ಸು, ಪ್ರಾಣ, ಇಂದ್ರಿಯ, ಈ ಗ್ರಾಮದ ಸಮೂಹ ಇದ್ರೊಳಗೆ ಹೊಕ್ಕಿದ್ದಾನೆ ಜೀವ ಅಂತ. ಆದ್ದರಿಂದ ಇವುಗಳೆಲ್ಲ ಸೇರ್ಕೊಂಡಿದ್ದಾನೆ. ಈ ಅಂಗುಷ್ಟದಿಂದ ನೆತ್ತಿವರೆಗೂ ಎಲ್ಲಾ ಕಡೆಯಲ್ಲೂ ಜೀವ ತುಂಬಿಬಿಟ್ಟಿದ್ದಾನೆ ದೇಹದಲ್ಲಿ. ಆ ಜೀವ ಅದು ಉಪಸಂಹಾರವಾಯಿತು, ಅವಾಗ ಅದು ಬಿಟ್ಕೊಂಡು ತೋರ್ತದೆ, ಅವನು ಬಿಟ್ಟು ಹೋಗ್ಬಿಡ್ತಾನೆ. ಉಪಾಧಿ ಹಾಳ ಹೋಯ್ತು ಅಂದ್ರೆ ಬಿಟ್ಟು ಇನ್ನೊಂದು ಇದಕ್ಕೆ ಹೊರಟು ಹೋಗ್ತಾ ಇರ್ತಾನೆ. ತನ್ನ ಆತ್ಮಾಂಶವನ್ನು ತಗೊಂಡ್ಬಿಟ್ಟ ಅಂದ್ರೆ ಅದು ಅಚೇತನ ಆಗುತ್ತೆ, ಜಡ ಆಗುತ್ತೆ. ಅದಕ್ಕೇನು ಕಡಿದು ಗಿಡಿದು ಏನೂ ಆಗಲ್ಲ, ಹಂಗ ಆಗುತ್ತೆ. ಪ್ರಾಣಯುಕ್ತೇನ ಜೀವೇನ ಚ ಪ್ರಾಣಯುಕ್ತೇನ ಅಶಿತಂ ಪೀತಂಚ ಅಶಿತಂ ಪೀತಂಚ ರಸತಾಂಗತಂ ರಸತಾಂಗತಂ ಜೀವಚ್ಛರೀರಂ ಜೀವಚ್ಛರೀರಂ ವೃಕ್ಷಂಚ ವರ್ಧಯತ್. ವೃಕ್ಷಂಚ ವರ್ಧಯತ್. ರಸರೂಪೇಣ ಜೀವಸ್ಯ ರಸರೂಪೇಣ ಜೀವಸ್ಯ ಸದ್ಭಾವೇ ಲಿಂಗಂ ಭವತಿ. ಸದ್ಭಾವೇ ಲಿಂಗಂ ಭವತಿ. ಅಲ್ಲಿ ಮರದಲ್ಲಿ ಜೀವ ಇದ್ದಾನೆ, ಇದು ಲಿಂಗ ಅಂತ ಇದ್ದಾರೆ. ಲಿಂಗ ಅಂದ್ರೆ ಗುರುತು, ಸಿಂಬಾಲಿಕ್ಕು. ಅದು ಒಸರುತ್ತಲ್ಲ, ರಸವನ್ನು ಒಸರುತ್ತಲ್ಲ, ಹಸಿಯಾಗಿರುತ್ತಲ್ಲ, ಎಲೆಯೆಲ್ಲ ಹಸಿರಾಗಿರುತ್ತೆ. ಏಟ್ ಹೊಡೆದ್ರೆ ಆ ಜಾಗದಿಂದ ನೀರು ಒಸರುತ್ತೆ, ಅಂಟು ಒಸರುತ್ತೆ. ಇದರಿಂದ ಜೀವ ಇದಂತೆ. ಅಂದ್ರೆ ಪ್ರಾಣ ಸಂಯುಕ್ತೇನ ಜೀವೇನ. ಪ್ರಾಣದ ಅದಕ್ಕೆ ಪ್ರಾಣವೂ ಇರುತ್ತೆ, ಪ್ರಾಣವನ್ನು ಸೇರ್ಕೊಂಡು ಅರಿವು ಇರುತ್ತೆ. ಅರಿವು ಜೀವಂದು. ಪ್ರಾಣ ಅನ್ನೋದು ಬದುಕು. ಮನಸ್ಸು ಇರೋದು ಅದರ ಸೆನ್ಸೇಷನ್ನು, ಎಲ್ಲ ಅರಿವಾಗೋದಕ್ಕೆ. ಹಸಿವು, ಬಾಯಾರಿಕೆ, ಬೆಳವಣಿಗೆ, ಸಂತೋಷ ಇದೆಲ್ಲ ಗೊತ್ತು ಮಾಡೋದು ಮನಸ್ಸು. ಬೆಳೆಯೋದು, ಇದಾಗೋದು ಇದೆಲ್ಲ ಪ್ರಾಣ. ಆದ್ರೆ ಚೇತನ ಆಗಿರೋದು ಅರಿವು ಅನ್ನೋದು ಇದು ಜೀವ. ಪ್ರಾಣ ಸಂಯುಕ್ತವಾದಂತಹ ಜೀವನಗಳನ್ನೇ ಕೂಡಿಕೊಂಡು ತಾನು ಏನೇನು ತಿಂತಾನೋ ಕುಡಿತಾನೋ ಆ ರಸತಾಂಗತಂ ಕುಡಿದ್ರೆ ಆ ರಸವಾಗತ್ತೆ. ಅಂದ್ಬಿಟ್ಟು ಅದು ಜೀವಚ್ಛೇದ, ಬದುಕಿರೋ ಶರೀರ ಅನಿಸ್ಕೊಳ್ತೇವೆ. ನಮ್ಮಲ್ಲೂ ಅಷ್ಟೇ. ನಮ್ಮಲ್ಲಿ ಆತ್ಮನಿದಾನ ಗುರುತೇನೋ ನೋಡೋದು, ಕೇಳೋದು, ಯೋಚನೆ ಮಾಡೋದು, ತಿಳ್ಕೊಳ್ಳೋದೇ ಜೀವನದಾನ ಗುರುತು. ಮರದಲ್ಲಿ ಜೀವ ಇದ್ದಾನಕ್ಕೆ ಏನು ಗುರುತೋ ಅದರಲ್ಲಿ ಆ ವೃಕ್ಷವನ್ನು ಬೆಳೆಸುತ್ತಾ ರಸರೂಪದಿಂದ ತುಂಬಿಕೊಳ್ತಾ ಈ ರೀತಿ ಏಟ್ಕೊಟ್ಟಾಗ ರಸ ಒಸರುತ್ತಾ ಇರುತ್ತಲ್ಲ, ಇದು ಜೀವ ಸದ್ಭಾವೇ ಲಿಂಗಂ. ಜೀವನಿದಾನ ಗುರುತಾಗತ್ತೆ.
ಜೀವ ಕಣ್ಣಿಗೆ ಕಾಣೋದಲ್ಲ, ಕಣ್ಣಿಗೆ ಕಾಣಲ್ಲ, ಯಾವ ಇಂದ್ರಿಯಕ್ಕೂ ಗೋಚರನಲ್ಲ, ಆದ್ರೂ ಜೀವ ಇದ್ದಾನೆ ಅಂತ ತೋರಿಸ್ಬೇಕು. ಹೆಂಗ್ ತೋರಿಸೋದು ಅಂದ್ರೆ, ನೋಡು ಮರಕ್ಕೆ ಏಟ್ ಕೊಟ್ರೆ ರಸ ಹೊಸರತ್ತಲ್ಲ, ಜಿಂಗತ್ತಲ್ಲ, ಇನ್ನ ಜೀವ ಇದ್ದಾನೆ, ಒದ್ದಾಡ್ತದೆ, ಅದಕ್ಕೆ ತುಂಬಾ ಬೇಜಾರಾಗುತ್ತೆ, ತುಂಬಾ ದುಃಖ ಅನುಭವಿಸುತ್ತೆ. ನಮ್ಗೆ ಹೇಗೆ ಬೆಲ್ ಕಡಿದ್ರೆ ಎಷ್ಟು ನೋವಾಗುತ್ತೋ, ಒದ್ದಾಟ ಆಗುತ್ತೋ, ಅದೇ ರೀತಿ ಆ ಮರಕ್ಕೂ ಭಾರಿ ಹಿಂಸೆ ಆಗುತ್ತೆ. ಏನ್ ಮಾಡಕ್ಕಾಗಲ್ಲ, ಬಾಗ ತಿರುಗಿ ಹೊಡಿ, ಬೇರೆ ಪ್ರಾಣಿಯಲ್ಲಿ ಅಟ್ಟಿಸ್ಕೊಂಡ್ಬರುತ್ತೆ. ಅವ್ರು ರೇಟ್ ಕೊಟ್ರೆ ಸಿಂಹ ಹೊಲಿ ಕಲ್ಲು ಹೊಡಿ ಅಟ್ಟಿಸ್ಕೊಂಡ್ಬರುತ್ತೆ. ಆಮೇಲೆ ಆಯ್ತು ದೇವ ಶಾಪಾಲ ದಿಕ್ಕಾಪಾಲ ಓಡ್ಬೇಕು. ಮರ ಪಾಪ ಏನು ಮಾಡಲ್ಲ, ಭಾರಿ ಸಹನಾಮೂರ್ತಿ. ಮಾಡಕ್ಕಾಗಲ್ಲ, ಸ್ಥಾವರ ಅದು, ಓಡಾಡಕ್ಕಾಗಲ್ಲ ಅದಕ್ಕೆ. ಏನ್ ಪಾಪ ಮಾಡಿದಪ್ಪ ಮರ, ಯಪ್ಪ ಘೋರ ಪಾಪ. ಸ್ಥಾವರ ಅಂತ ಜನ ಇದೆಯಲ್ಲ, ಭಾರಿ ಘೋರ ಪಾಪ. ಕಡಿತಾರೆ, ಚಳಿಲಿರ್ಬೇಕು, ಸೆಕೆಯಲ್ಲೂ ಇರ್ಬೇಕು, ನೀರೇ ಹಾಕಲ್ಲ, ಗೊಬ್ಬರನೇ ಕೊಡಲ್ಲ. ಅಯ್ಯೋ ಅಲ್ವಾ ಗುರುಗಳೇ, ಅದು ಎಲ್ಲರಿಗೂ ಕೊಡುತ್ತೆ. ಮರ ಇರೋದು ನಮ್ ತರ ಬರೀ ತಿನ್ನೋದೇ ಅಲ್ಲ, ಅದಕ್ಕೆ ಅದು ಪುಣ್ಯ ಅನ್ಕೋಬಹುದಲ್ವಾ? ಅದ್ರ ದುಃಖ ನಿಮ್ಗೆ ಏನ್ ಗೊತ್ತಾ, ಕಲ್ಪನೆ ಇದೆಯಾ? ಅದ್ರ ದುಃಖ ನಮ್ ತರ ನಮ್ ಡಿಗ್ರಿ ಅಷ್ಟು ದುಃಖ ಇರಲ್ವೇನೋ, ಅದ್ರ ದುಃಖ ಬೇರೆ 100 ಟೈಮ್ 1000 ಟೈಮ್ ದುಃಖ ನಮಗಿಂತ. ಅದಕ್ಕೆ ಯಾವಾಗ್ಲೂ ಹಸಿವು ಬಾಯಾರಿಕೆ, ಅದಕ್ಕೆ ಯಾವಾಗೂ ಎಷ್ಟು ಸೆಕೆ ಒದ್ದಾಡುತ್ತೆ. ಆ ಚಳಿ -100 ಡಿಗ್ರಿ ಚಳಿಯಲ್ಲಿ, ಹಿಮಾಲಯದಲ್ಲಿ ಆ ಚಳಿ ಒದ್ದಾಡ್ಕೊಂಡು ಇರುತ್ತಲ್ಲ. ನಮ್ಮೂರಲ್ಲಿ ಆ ಅಡಿಕೆ ಮರ, ತೆಂಗಿನ ಮರ ಎಲ್ಲ ಚಳಿ ಡಿಸೆಂಬರ್ ಅಲ್ಲಿ ಬಚ್ಕೊಂಡ್ಬಿಡುತ್ತೆ, ಒದ್ದಾಡುತ್ತೆ. ಆ ಬೇಸಿಗೆಯಲ್ಲಿ ಆ ಅಡಿಕೆ ಮರ ಸೀಳ್ ಬೀಳುತ್ತೆ, ಏನ್ ಮಾಡಕ್ಕಾಗಲ್ಲ. ಇನ್ನು ಕಡಿತಾರಲ್ಲ, ಕಡಿದಾಗಂತೂ ಅಪ್ಪ ಆ ಕೊಂಬೆ ರಂಬೆಲ್ಲ ಕಡಿತಾರೆ, ಕಟ್ಟಿಗೆ ಬೇಕು. ಈಗ ಮರಸಲಾಯ್ತು, ಈಗ ತುಂಬ್ಕೊಂತು ಅಂತ ಇವಾಗ ನಾವಿಲ್ಲಿ ಈಗ ತುಂಬ್ಕೊಂತು ಅಂತ ಹೇಳಿ ಕೊಂಬೆ ತೆಗೆದ್ವಲ್ಲ, ಅದಕ್ಕೆ ಎಷ್ಟು ಹಿಂಸೆ ಆಗಿದೆ ಗೊತ್ತಾ? ಒದ್ದಾಡ್ತದೋ. ಅಪರೂಪನಿಗೆ ಉಗುರು ಕಿತ್ತಿದ್ರೆ ಹೆಂಗಾಗುತ್ತೆ ಹಂಗಾಗುತ್ತೆ. ಉಗುರು ಕಿತ್ತಿದ್ರೆ ಏನಾಗುತ್ತೆ, ಚೆನ್ನಾಗಿ ಉಗುರನ್ನ ಇಂಜೆಕ್ಷನ್ ಕೂಡ ಉಗುರು ಕಿತ್ತು ಬಿಟ್ರೆ ಉರಿ 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 ಅಪ್ಪ ರಾಮ ಅಪಶೇಷ ಜಾಸ್ತಿ. ಒಂದು ಅರ್ಧ ಇಂಚ್ ಉಗುರು ಕಿತ್ತು ನೋಡು ಹೇಗಾಗುತ್ತೆ, ಉರಿಯಲ್ವಾ? ಹೆಂಗಾಗುತ್ತೆ ಪಾಪ. ಮರವನ್ನು ಕಡಿಯೋದು ಧರ್ಮಶಾಸ್ತ್ರ ಭಾರಿ ಪಾಪ ಅಂತ ಹೇಳಿದ್ದಾರೆ. ಕಡಿಬೇಡ್ರಿ, ಹೊಡಿಬೇಡ್ರಿ, ಆ ಶಾಪ ಕೊಡುತ್ತೆ ಅದು. ವೃಕ್ಷಚ್ಛೇದವೋ ವಂಶಚ್ಛೇದವೋ ಅನ್ನೋದು. ವಂಶಚ್ಛೇದ ಆಗುತ್ತೆ, ವಂಶ ಆಗುತ್ತೆ. ನಮ್ಮ SRT ಅಂತ, SR ತಿಮ್ಮಪ್ಪ ಅಂತ ಆ ಸಾಗರದಲ್ಲಿ, ಅವ್ರ ಮಗ ಅಶ್ವಿನಿ ಕುಮಾರ್, ಅವ್ರದ್ದು ತೋಟದ ತಲೆ ಮೇಲೆ ಒಂದು ಎಕರೆ ಜಾಗದಲ್ಲಿ, 1/4 ಎಕರೆ ಜಾಗದಲ್ಲಿ ತುಂಬಾ ಮರಗಳು ಬೆಳ್ಕೊಂಡಿತ್ತು. ಒಳ್ಳೆ ಪಕ್ಷಿಗಳಿಗೆ ಇದಕ್ಕೆ ಬಹಳ ಆಶ್ರಯ ಆಯಿತು. ತುಂಬಾ ಚೆನ್ನಾಗಿ ಬೆಳ್ಕೊಂಡಿತ್ತು. ಅವರು ಅಯ್ಯೋ ವೇಸ್ಟ್ ಈ ಜಾಗ ಎಲ್ಲ ಕಡಿಬಿಟ್ಟು ಇದನ್ನು ತೋಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಡಿಸಿ ಮಾಡಿ. ನಮ್ ಗುರು ಬೇಡ ಕಡ್ರಿ, ಕಡಿಬೇಡಿ, ಇರ್ಲಿ ಏನು ಎಷ್ಟು ಹೇಳಿದ್ರು ಕೂಡ ಕಡ್ದು ಹೊಡೆದು. ಬೇರೆ ಆ ಮಗಳಿಗೊಂದು ಆಕ್ಸಿಡೆಂಟ್ ಆಯ್ತಮ್ಮ. ಎಂಥ ಆಕ್ಸಿಡೆಂಟ್ ಆಯ್ತು ಗೊತ್ತಾ? ಆ ಮಗನಿಗೆ ಬದುಕಿದ್ದೇ ಹೆಚ್ಚು, ತೊಡೆ ಕತ್ತರಿಸೋಗ್ಬಿಟ್ಟಿತ್ತು, ಇದಾಗಿ ಉಂಡಾಗ್ಬಿಟ್ಟಿತ್ತು. 3-4 ಕೈಯೆಲ್ಲ ಮುರಿದೋಯ್ತು, ಕೈ ಮುರಿದು, ಕಾಲು ಮುರಿದು. ಅಯ್ಯೋ 3 ದಿನ ಹೆಚ್ಚಾಗಲಿಲ್ಲ. ಮರ ಶಾಪ ಕೊಡ್ತದೆ ಅಂದ್ರೆ ಸಾಮಾನ್ಯ ಶಾಪ ಕೊಡಲ್ಲ, ಗಂಟೆ ಹೋಗ್ಬಾರ್ದು. ಹಣ್ಣೆಲ್ಲ ಕೀಳ್ತೀವಲ್ಲ ಗುರುಗಳೇ, ಮತ್ತೆ ಅದು ಪರವಾಗಿಲ್ಲ. ಹಣ್ಣು ಹೂವು ಎಲ್ಲ ಕೀಳ್ತೀವಲ್ಲ. ಹಣ್ಣು ಪೂರ್ತಿ ರೈಪ್ ಆದ್ಮೇಲೆ ಅಷ್ಟು ನೋವಾಗಲ್ಲ ಅಂತ. ಈಗ ನಿಮ್ಗೆ ಉಗುರು ತುದಿ 5 ದಿನ ಕಟ್ ಮಾಡಿದ್ರೆ ಹೇಗೆ ನಮ್ಗೆ ನೋವಾಗಲ್ವೋ, ಹಾಗೆ ಹಣ್ಣು ಆದ್ಮೇಲೆ ಏನಾಗಲ್ಲ. ಅದಕ್ಕೆ ಕಾಯಿ ಕಿತ್ತರೆ, ಈಗ ಹೂವು ಅಷ್ಟೇ, ಅದು ಹೊರಗೆ ಬರುವಂತಹ ಅಂಶವೇ ಅದು. ಅದಕ್ಕೂ ವೇದನೆ ಆಗತ್ತಂತೆ, ಅದು ಜಾಸ್ತಿ ಆಗಲ್ಲ. ಅದು ಭಾರಿ ನಿಮ್ಗೆ ಹಿರಿಯ ಕಷ್ಟ ಆಗುತ್ತಲ್ಲ, ಹಂಗಾಗತ್ತೆ ಅಂತೆ. ಅದು ಪರವಾಗಿಲ್ಲ, ಅದು ಓಕೆ. ಆದ್ರೆ ಕೊಂಬೆ ಕಡಿಯೋದು, ಕೊಂಬೆ ಕಡಿಯೋದು, ರಂಬೆ ಕಡಿಯೋದು. ತುಳಸಿ ಕಿತ್ತ ಗೊತ್ತಾ, ಎಷ್ಟು ಒದ್ದಾಡ್ತ ಗೊತ್ತಾ? ತುಳಸಿ ದಳ ಕಿತ್ತಿದ್ರೆ, ಬಿಲ್ಪತ್ತೆ ತುಳಸಿ ಹಿಡಿದ್ರೆ ಬಿಲಿ 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 ಒದ್ದಾಡುತ್ತೆ. ಕಿತ್ಬಾರ್ದು. ತುಳಸಿ ಗಿಡದಲ್ಲೇ ಪೂಜೆ ಮಾಡ್ಬೇಕು. ಪರಮಾತ್ಮ ಈ ತುಳಸಿ ಗಿಡವೇ ನಿಂದು, ಈ ಬಿಲ್ಪತ್ರವೇ ನಿಂಗೆ ಅಂತ ಹೇಳ್ಬಿಟ್ಟು ಪ್ರೇಮದಿಂದ ಸ್ತೋತ್ರ ಮಾಡ್ಬೇಕೆ ಹೊರತು
ತುಳಸಿ ಎಲ್ಲ ಕಿತ್ತೋದು, ಬಿಲ್ಪತ್ರೆ ಎಲ್ಲ ಕಿತ್ತೋದು ಮಾಡ್ಬೇಕಪ್ಪ. ಗುರುಗಳೇ, ದೇವರಿಗೆ ಪೂಜೆಗೆ ದೇವರಿಗೆ ಅರ್ಪಣೆ ಮಾಡ್ತಿದೀವಿ, ಅದಕ್ಕೆ ಸಂತೋಷ ಆಗ್ಬೇಕಲ್ವಾ ಗುರುಗಳೇ? ಅಯ್ಯೋ ಅಲ್ಲೂ ಇದ್ದಾನೆ ದೇವರು, ಅದೇ ದೇವರು. ಗೊತ್ತಿಲ್ವಲ್ಲ ಪಾಪ. ನಮ್ದೆಲ್ಲ ಕಿತ್ ಪೂಜೆ ಮಾಡಿದ್ರೆ ಹೆಂಗಾಯ್ತು ನೋಡಿ. ಎಲ್ಲ ಕಡ್ದು ಪೂಜೆ. ತೀರಾ ಪ್ರತಿಮಾ ಸ್ವಲ್ಪ ಬುದ್ಧಿ ಇರೋ ತೀರ ಮಂದಾಧಿಕಾರಿಗಳಿಗೆ ಶಾಸ್ತ್ರ ಮಾಡ್ರಿ ಒಪ್ಪದೇ ಹೊರತು ಶಾಸ್ತ್ರಕ್ಕೆ ಇಷ್ಟ ಇಲ್ಲ, ಬೇಡ ಅಂತ ಹೇಳುತ್ತೆ. ಏನು ಮಾಡ್ಬೇಡಿ. ಮುನೀನಾಂ ಹೃದಯ ದೈವತ, ಹೃದಯದಲ್ಲಿ ಪರಮಾತ್ಮನ ಪ್ರೇಮದಿಂದ ಧ್ಯಾನ ಮಾಡ್ಬೇಕೆ ಹೊರತು ಯಾವುದನ್ನು ಕಿತ್ತಬಾರ್ದು, ಯಾವುದಕ್ಕೂ ಪೆಟ್ಟು ಮಾಡಬಾರ್ದು, ಹಿಂಸೆ ಮಾಡಬಾರ್ದು. ಕಲ್ಲಲ್ಲೂ ಇರುತ್ತೆ ಅಂತಾರೆ ಅಲ್ವಾ? ಕಲ್ಲು ಹೊಡಿಬಾರ್ದಮ್ಮ, ಕಲ್ಲು ಹೊಡಿಬಾರ್ದು. ಅದಕ್ಕೆ ಮನೆ ಕಟ್ಟುವಾಗ ಪಾಷಾಣ ಭೇದನ, ದಾರುಚ್ಛೇದನ, ಭೂಖನನಾದಿ ಸಮಸ್ತ ದೋಷ ಪ್ರಾಶ್ಚಿತ್ಯಾರ್ಥ ಹೇಳಿ ಕೃಷ್ಣಚಾಂದ್ರ ಮಾಡಿಸ್ತಾರೆ. ಹೊಡಿಲೇಬೇಕಾಗುತ್ತೆ ಗುರುಗಳೇ, ದೇವ್ರ ಪೂಜೆ ಮಾಡಿ ಹೊಡ್ಬಿಡ್ಬೇಕು. ಮನೆ ಕಟ್ಸಕ್ಕೆಲ್ಲ ಹೊಡಿತಾರಲ್ಲ ಗುರುಗಳೇ, ಮನೆ ಹೆಂಗ್ ಕಟ್ಟಿಸ್ತಾರೆ? ಅಲ್ಲ, ಕಟ್ಟಿರೋ ಮನೆ ತಗೊಳ್ಳಿ, ನೀವ್ ಯಾಕೆ ಹೊಡೆಯಕ್ ಹೋಗ್ತೀರಾ? ಕಟ್ಟೋ ಹೋಗ್ತೀರಾ? ಬೇಕಾಷ್ಟು ಮನೆ ಇದೆ, ಕಟ್ಟಿರೋ ಮನೆ ತಗೊಂಡ್ರೆ ಆಯ್ತಾ? ಅವ್ರು ಮಾಡಿರ್ತಾರೆ ಪಾಪ, ಮಾಡ್ಕೊಳ್ಳಿ. ಕಟ್ಟಿರೋ ಮನೆ ತಗೊಂಡ್ಬಿಟ್ಟು ಅದೇ ಸುಮ್ಮನೆ ಅಲ್ಲೇ ರಿನೋವೇಟ್ ಮಾಡ್ಕೊಂಡ್ರೆ ಆಯ್ತು. ಚುಚ್ಚೂರು ಕಬ್ಲ ಸಿಮೆಂಟು ಮಳೆ ರಿನೋವೇಟ್ ಮಾಡ್ಕೊಂಡ್ರೆ ಸಾಕು. ಯಾಕೆ ಬೇಡ. ದೇವರ ವಿಗ್ರಹಕ್ಕಾದ್ರೂ ಮಾಡ್ಬೇಕಲ್ಲ ಗುರುಗಳೇ? ವಿಗ್ರಹ ನಾವೇ ಮಾಡೋದು ಯಾಕೆ? ಅವನು ಅರೂಪಂ ಅವ್ಯಯಂ ಅಂತ, ಅವನಿಗೆ ರೂಪವೇ ಇಲ್ಲ. ಅವ್ರಿಗೆ ರೂಪ ಕೊಟ್ಟು ಅವಮಾನ ಮಾಡ್ತೀರಾ. ನೀ ಹೀಗಿದ್ಯಾ, ನಿಂಗೊಂದು ಸೊಂಡಿದೆ, ನಿಂಗೊಂದು ಬಾಲ ಇದೆ, ನಿಂಗೊಂದು ಕಿರೀಟ ಇದೆ ಅಂತ. ಅಯ್ಯೋ, ಪರಮಾತ್ಮನಿಗೆ ಅಪಚಾರ ಅದು. ಉಪಚಾರ ಅಲ್ಲ, ಅವನಿಗೆ ಏನೂ ಇಲ್ಲ. ನೀರೂಪ ಅವನು. ನಿಜವಾಗಿ ಯಾವ ಬಾಹ್ಯ ಸಾಧನೆ ಇಟ್ಕೊಳ್ದೇನೆ ಪ್ರೇಮದಿಂದ ಹೃದಯದಿಂದ ಭಗವಂತನ ಮುಳುಗೋದಿದೆಯಲ್ಲ, ಅದು ದೊಡ್ಡ ಪೂಜೆ. ಅದು ಅದಕ್ಕೆ ಸಮಾನವಾದ ಪೂಜೆ ಇಲ್ವೇ ಇಲ್ಲ. ಕಲಾನ್ನಾರ್ಹಂತಿ ಷೋಡಶೀಂ ಅಂತ. ಈ ಪೂಜೆಗೆ 14 ಕಲೆನೂ ಹೊಂದಲ್ಲ ಅದು. ಏನಪ್ಪ ಬದುಕು, ಇದು ಜೀವ ಸ್ಥಿತಿಗೆ ಪ್ರಾಣಧಾನಿಗೆ ಅಷ್ಟೇ ಊಟ ಮಾಡ್ಕೊಂಡು ಇರ್ಬೇಕೇ ಹೊರತು ಅತಿಯಾಗಿ ಮಾಡೋದು ತುಂಬಾ ತಪ್ಪು. ಆಡಬಾರ್ದು, ತುಂಬಾ ಹಿಂಸೆ ಅದು. ವಾಂಗ್ಮನ ಲಕ್ಷ್ಮಿ ಅವ್ರೇನೋ ಕೇಳಬೇಕು ಅಂತ ಅನ್ಸುತ್ತೆ. ಕೇಳಿಮ್ಮ, ಅನ್ಮ್ಯೂಟ್ ಮಾಡಬೇಕು. ತತ್ವಮಸಿ ವಾಕ್ಯ ನಂಗೆ ಅರ್ಥ ಆಗ್ಲಿಲ್ಲ ಅನ್ನೋ ಶ್ವೇತಕೇತುವಿನ ಪ್ರಶ್ನೆಗೆ ಈ ಉತ್ತರ ಹೇಗೆ ಹೊಂದುತ್ತೆ ಗುರುಗಳೇ? ಅದು ಅರ್ಥ ಆಗಲ್ಲ. ಅವನು ಏನ್ ಪ್ರಶ್ನೆ ಮಾಡುದು, ಹಿಂದೆ ಇದು ಬಂತಲ್ಲಮ್ಮ, ಪ್ರಾಚ್ಯ ಸಂದಂತೆ ಪ್ರತೀಚ್ಯ ಎಲ್ಲ ಒಂದಾಗಿರ್ತಾರೆ ಅಂತ. ಒಂದಾಗಿರ್ತಾರೆ ಅಂದ್ರೆ ಅವ್ರು ಹೋಗಿದ್ ಇಲ್ಲ ಅಂತ ಆಗಿರ್ತಾರೆ ಅಂತ ಯಾಕೆ ಅನ್ಕೋಬಾರ್ದು? ಅದೇ ಸತಿ ಸಂಪತ್ತು ಅನ್ನೋದಕ್ಕೆ ಲೈವ್ ಆಗ್ಬಿಟ್ಟಿರ್ತಾರೆ, ಇಲ್ಲ ಅಂತ ಆಗತ್ತೆ ಅಂತ ಯಾಕೆ ಮಾಡ್ಕೋಬಾರ್ದು? ಸೂಕ್ಷ್ಮಗಳೇ ಇರ್ತಾರೆ ಮತ್ ಬರ್ತಾರೆ, ಹೆಂಗ್ ಗೊತ್ತು ನಿಮ್ಗೆ ಅಂದ್ರೆ ಆ ವೃಕ್ಷ ದೃಷ್ಟಾಂತ ಕೊಟ್ಟು ನೋಡು, ವೃಕ್ಷದಲ್ಲಿ ಒಂದೊಂದು ಕಂಬೆ ಹೋದು ಬದುಕಿರತ್ತೆ, ಏಟೊಂದು ಜೀವ ಇರುತ್ತೆ, ಅಲ್ಲಿ ಜೀವ ಇದ್ದಾನೆ, ಜೀವನಿಗೆ ನಾಶವಿಲ್ಲ. ಮುಂದೆ ಚರ್ಚೆ ಬರ್ತಾರೆ ಭಾಷೆಗಾರರು, ಇದೇ ವಿಚಾರ ತಗೋತಾರೆ. ಇವಾಗ ವಾಂಗ್ಮನ ಪ್ರಾಣ ಕರ್ಣಗ್ರಾಮದಲ್ಲಿ ಹೊಕ್ಕಿರುವಂತಹ ಜೀವನು ಅವುಗಳ ಉಪಸಂಹಾರವಾದ ಮೇಲೆ ತಾನು ಉಪಸಂಹಾರವಾದವನಾಗ್ತಾರೆ. ಜೀವೇನ ಚ ಪ್ರಾಣಯುಕ್ತೇನ ಅಸಿತಂ ಪೀತಂಚ ರಸತಾಂಗತಂ ಜೀವಚ್ಛರೀರಂ ವೃಕ್ಷಂಚ ವರ್ಧಯತ್ ರಸರೂಪೇಣ ಜೀವಸ್ಯ ಸದ್ಭಾವೇ ಲಿಂಗಂ ಭವತಿ. ಪ್ರಾಣ ಸಂಯುಕ್ತವಾದ ಜೀವನವನ್ನೇ ಕೂಡಿಕೊಂಡು ಏನೇನ್ ತಿಂತಾನೋ ಕುಡಿತಾನೋ ಅದು ರಸತ್ವವನ್ನು ಪಡ್ಕೊಂಡು ಬದುಕಿರುವ ಶರೀರ, ಬದುಕಿರುವ ವೃಕ್ಷ, ಮರ, ಇದರಲ್ಲಿ ಸೇರ್ಕೊಂಡು ಅದನ್ನು ಬೆಳೆಸ್ತಾ ರಸರೂಪದಿಂದ ಮರ ಬೆಳೆಯುತ್ತೆ, ಜೀವರೂಪದಿಂದ ಜೀವನಿಗೂ ಲೋಹಿತಾದಿ ಕ್ರಮದಿಂದ ರಸವಾಗಿ ಜೀವರೂಪ ಇಲ್ಲಿ ಉಬ್ಕೊಳ್ತಾನೆ. ಅಲ್ಲಿ ಭೂಮಿಯ ರಸ, ನೀರು, ಗೊಬ್ಬರ ಇತ್ತು, ಅದು ಬೆಳೆಯುತ್ತೆ. ಬೆಳೀತಾ ಅಲ್ಲಿ ಜೀವನಿದ್ದಾನೆ ಅನ್ನೋದು ಇದು ಲಿಂಗವಾಗುತ್ತೆ. ಅಲ್ಲಿ ಜೀವನ ಇದೇ ಹೋದ್ರೆ ನೋಡೋದು, ಕೇಳೋದು, ಯೋಚನೆ ಮಾಡೋದು, ತಿಳ್ಕೊಳ್ಳೋದು ಆಗ್ತಿರ್ಲಿಲ್ಲ. ಅಲ್ಲೂ ಅಷ್ಟೇ, ಹಸಿಯಾಗಿರೋದು, ಚಿಗುರೋದು, ಬೆಳೆಯೋದು, ಕಡ್ದಾಗ ರಸ ಬರೋದು, ಇಲ್ಲ ಜೀವನಿದ್ದಾನೆ ಗುರುತು. ಇದು ಜೀವನ ಇದೇ ಹೋದ್ರೆ ಚಿಗುರೋದಾಗ್ಲಿ, ಬೆಳೆಯೋದಾಗ್ಲಿ, ಕಡ್ದಾಗ ರಸ ಬರೋದಾಗ್ಲಿ ಇದೆಲ್ಲ ಆಗ್ತಿರ್ಲಿಲ್ಲ. ಇದೆಲ್ಲ ಆಗ್ತಾ ಇರೋದ್ರಿಂದ ಅಲ್ಲೊಬ್ಬ ಜೀವ ಇದ್ದಾನೆ. ಅದ್ರಲ್ಲೂ ಜೀವ ಇದೆ. ಆದ್ರೆ ಅಲ್ಲ, ಹಣ್ಣು ಆಹಾರ ಜೀವ ಇಲ್ಲ ಅಂತನಲ್ಲ,
ಜೀವವೇ ಜೀವಕ್ಕೆ ಜೀವನ. ನಾವು ಹಸಿವಾದರೆ ಒಂದು ಜೀವ ಇರೋ ಶರೀರ. ಕಲ್ಲು ಅಂತ ಇರೋದು, ಕಲ್ಲಲ್ಲಿ ಕಲ್ಲಲು ಜೀವ ಇದೆಯಮ್ಮ. ಕರೆಕ್ಟ್. ಆದ್ರೆ ಅಲ್ಲೇನು ಸೈನ್ ಏನು ಇರಲ್ವಲ್ಲ ತೋರ್ಸಕ್ಕೆ. ಐ ಮೀನ್ ಕಲ್ಲು ಬೆಳೆಯುತ್ತೆ, ಕಲ್ಲು ಬೆಳೆಯುತ್ತೆ. ಕಲ್ಲು ದೊಡ್ಡದು. ನಮ್ಮೂರ್ಲಿ ನಮ್ಮ ಬಾಲ್ಯಕ್ಕೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಬೇಸಿಗೆ ಕಾಲ ಬಂದ್ರೆ ಎಷ್ಟು ಬಂಡೆಗಳು ಮೇಲೆ ಬಂದ್ಬಿಟ್ಟಿದೆ ಗೊತ್ತಾ. ಅಷ್ಟು ಬಂಡೆ ಇರಲೇ ಇಲ್ಲ ನಮ್ಮ ಬಾಲ್ಯದಲ್ಲಿ. ತುಂಬಾ ಬಂಡೆ ಹೆಚ್ಚಾಗ್ಬಿಟ್ಟಿದೆ ಇವಾಗ. ಒಂದ್ಸಲ ಅದೆಲ್ಲ ಓಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಊರಲ್ಲಿ. ತುಂಬಾ ಹೆಚ್ಚಾಗ್ಬಿಟ್ಟಿದೆ, ಬಂಡೆ ಎಲ್ಲ ಓಡಿಸೋಣ ಅಂತ. ಅಯ್ಯಪ್ಪ ಏನ್ ಮಾಡ್ತಾರೋ ಮಾಡ್ರಪ್ಪ. ಇದು ನಮ್ಮ ಹೊಳೆಗೆ ಒಂದು ಇದು ಏನು ಗೋಡೆ ಅಂತ ಅದಕ್ಕೆ, ಇದಕ್ಕೆ ರಕ್ಷಣೆ ಗೋಡೆ. ಪ್ರವಾಹ ಬಂದ್ರೆ ದಡ ಇದಾಗುತ್ತೆ ಅಂತ ಹೇಳಿ ಅದೇ ರಕ್ಷಣೆ ಗೋಡೆ ಕಟ್ಟಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಹೊರಗಡೆಯಿಂದ ಕಲ್ ತರೋ ಬದಲು ಈ ಹೊಳೆಯಿಂದಲೇನೆ ಡೈನಾಮೆಂಟ್ ಇಟ್ಟು ಹೊಡೆದು ಅಲ್ಲೇ ಕಲ್ ತೆಗೆದು ಅಲ್ಲಿಂದನೇ ಮಾಡಿದ್ರೆ ಟ್ರಾನ್ಸ್ಪೋರ್ಟ್ ಎಲ್ಲ ಕಮ್ಮಿ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ವಿ. ಅದು ಹೊಳೆಗೂ ನೀರಾಗತ್ತೆ, ಇದಕ್ಕೂ ಗೋಡೆಗೂ ಕಲ್ಲಾಗತ್ತೆ, ಮಾಡೋಣ ಅಂತ. ಮನುಷ್ಯ ತನ್ನ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಹೇಗೆ ಬೇಕಾದ್ರೂ ಬಳಸ್ಕೊಳ್ತಾನೆ. ನನಗೆ ಅನುಕೂಲ ಆಗೋದೇ ಆಯ್ತು. ಒಟ್ಟು ಬಂಡಿಯಲ್ಲೂ ಹೊಡಿಲಿ, ಮರವಾಲು ಸಾಯಲಿ, ಪ್ರಕೃತಿಯಲ್ಲೂ ಹಾಳಾಗಲಿ, ಏನಾದ್ರು ಆಗಲಿ ನನಗೆ ಚೆನ್ನಾಗಿ ಆಗ್ಬೇಕು. ಯಾರೊಬ್ಬನೇ ಪ್ರಕೃತಿನ ಮನುಷ್ಯ ಇದು ಅನ್ಕೊಂಡಿದ್ದಾನೆ ಇರ್ಬೇಕಾದವನು. ಕಷ್ಟ ಅಂಥೇಳಿ ಪೂರ್ತಿ ಏನು ಮಾಡ್ದೇನೂ ಆಗಲ್ಲ. ಯಾಕೆಂದ್ರೆ ಬದುಕಬೇಕಾದ್ರೆ ನಾವು ಮರ ತಿಂದು ಭತ್ತ ಕುಯ್ಬೇಕು, ರಾಗಿ ಕುಯ್ಬೇಕು, ತರಕಾರಿ ಕುಯ್ಬೇಕು, ಹಣ್ಣು ತಿಂದು ಏನ್ ಮಾಡಲ್ಲ. ಅಶಿತ ಪೀತಾಭ್ಯಾಂ ಹಿ ದೇಹೇ ಜೀವಸ್ತಿಷ್ಠತಿ. ಅಶಿತ ಪೀತಾಭ್ಯಾಂ ಹಿ ದೇಹೇ ಜೀವಸ್ತಿಷ್ಠತಿ. ತಿಂದು ಕುಡಿದಂತಹ ಈ ದೇಹದಲ್ಲಿ ತಾನೆ ಜೀವ ಇರೋದು. ನೀವು ತಿಂದೆ ಕುಡಿದೇನಿಯೇ ಹಾಗೆ ಇದ್ಬಿಟ್ರೆ ಜೀವ ಬಿಟ್ಟು ಹೋಗ್ಬಿಡ್ತಾರೆ ದೇಹವನ್ನ. ಚೆನ್ನಾಗಿ ತಿಂದು ಕುಡಿದು ಚೆನ್ನಾಗಿ ಬೆಳೆಸ್ಕೊಂಡಿದ್ದೆ ಅದು ಜೀವ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಅಂದ್ರೆ ಜೀವ ತಿನ್ನೋದು ಕುಡಿಯೋದು ಇತ್ಯಾದಿಗಳಿಂದ ಬದಲಾವಣೆಗೊಂಡ ದೇಹದಲ್ಲಿ ತನ್ನ ಅಸ್ತಿತ್ವವನ್ನು ಅವನು ತೋರಿಸ್ತಾ ಇದ್ದಾನೆ. ಅಸ್ತಿತ್ವವನ್ನು ತೋರಿಸ್ತಾ ಇರುವಂತಹ ಜೀವನ ನಾವು ತಿಳ್ಕೋಬೇಕು. ಅವನು ಹೇಗಿದ್ದಾನೆ, ಅವನ ನಿಜ ಸ್ವರೂಪ ಏನು. ಪ್ರಾಣಾದಿಗಳಲ್ಲಿ ಅಭಿಮಾನ ಪಟ್ಕೊಂಡಿರೋದೇ ಅವನ ಸ್ವಭಾವ. ಪರಿಚ್ಛಿನ್ನವಾಗಿರೋದು, ಬದಲಾವಣೆ ಆಗೋ ಸ್ವಭಾವ. ಅಥವಾ ಇದೆಲ್ಲ ಆರೋಪಿತವೇ, ಕಲ್ಪಿತವೇ. ನಿಜವಾಗಿ ಪ್ರಾಣ ಸಂಬಂಧವೂ ಇಲ್ಲ, ಮನಸ್ ಸಂಬಂಧವೂ ಇಲ್ಲ, ಉಪಾಧಿ ಸಂಬಂಧವೂ ಇಲ್ಲ. ಕೇವಲನಾಗಿದ್ದಾನೆ ಈ ಜೀವ ಅಂತ ತೋರಿಸ್ಬೇಕು. ತೇಚ ಅಶಿತ ಪೀತೆ ತೇಚ ಅಶಿತ ಪೀತೆ ಜೀವಕರ್ಮಾನುಸಾರಿಣಿ ಇತಿ ಜೀವಕರ್ಮಾನುಸಾರಿಣಿ ಇತಿ ಏಕಾಂಗ ವೈಕಲ್ಯ ನಿಮಿತ್ತಂ ತಸ್ಯ ಏಕಾಂಗ ವೈಕಲ್ಯ ನಿಮಿತ್ತಂ ಕರ್ಮ ಯದಾ ಉಪಸ್ಥಿತಂ ಭವತಿ ಕರ್ಮ ಯದಾ ಉಪಸ್ಥಿತಂ ಭವತಿ ತದಾ ಜೀವಃ ಏಕಾಂ ಶಾಖಾಂ ಜಹಾತಿ. ತದಾ ಜೀವ ಏಕಾ ಶಾಖಾಂ ಜಹಾತಿ. ತಿಂದು ಕುಡಿದು ಮಾಡ್ಕೊಳ್ತಾ ಇರುವಂತಹ ಜೀವನು ತನ್ನ ಜೀವನ ಅವನಿಗೊಂದು ಕರ್ಮ ಇರುತ್ತೆ. ಮರವಾಗಿ ಹುಟ್ಟಿದಂತಹ ಜೀವನಿಗೂ ಅಲ್ಲಿ ತಿಂದು ಕುಡಿತಾ ಇದ್ರು ಕೂಡ ಅದರ ಕರ್ಮಾನುಸಾರವಾಗಿ ಅದು ಬೆಳೀತಾ ಇರುತ್ತೆ. ಬೆಳೀತಾ ಇದ್ದಿದ್ದು ಏನಾದರೂ ಅವನಿಗೆ ಒಂದು ಪಾಪಕರ್ಮ ಇದ್ದು ಒಂದು ಕೊಂಬೆಯನ್ನು ಬಿಡುವಂತಹ ಒಂದು ಕರ್ಮವಿದ್ದ ಪಕ್ಷದಲ್ಲಿ ಒಂದು ಅಂಗವೈಕಲ್ಯ ನಿಮಿತ್ತ ನಮ್ಗೆ ಹೇಗೆ ಕಾಲು ಮುರಿದು ಹೋಗೋದು, ಕೈ ಮುರಿದು ಹೋಗೋದು, ಕಣ್ಣು ಹೋಗೋದು, ಕಿವಿ ಹೋಗೋದು ಆಗುತ್ತೋ ಅದೇ ರೀತಿ ಒಂದು ಅಂಗವು ವೈಕಲ್ಯ ನಿಮಿತ್ತಕ್ಕೆ ವಿಕಲವಾಗೋದು, ಬಿಟ್ಟು ಹೋಗೋದಕ್ಕೆ ನಿಮಿತ್ತವಾದ ಕರ್ಮ ಯಾವಾಗ ತತ್ಕಾಲಕ್ಕೆ ಬಂದು ಒದಗತ್ತೆ ಆಗ ಆ ಜೀವನು ಆ ಅಂಗವನ್ನು ಬಿಟ್ಟು ಬಿಡ್ತಾರೆ. ಆ ಅಂಗಕ್ಕೆ ಶಿಡ್ಲು ಹೊಡೆಯುತ್ತೆ, ಇಲ್ಲ ಯಾರೋ ಕಡಿದು ಬಿಡ್ತಾರೆ, ಅಥವಾ ಆ ರೋಗ ಬಂದ್ಬಿಡುತ್ತೆ, ಆ ಕೊಂಬೆಗೆ ರೋಗ ಬಂದ್ಬಿಡುತ್ತೆ. ರೋಗ ಬಂದರೂ ಕೊಂಬೆ ಬಿಟ್ಕೊಳುತ್ತೆ, ಶಿಡ್ಲು ಹೊಡೆದ್ರು ಹಿಡಿದ್ರು, ಅದು ಯಾರೋ ಕಡಿದ್ರೂ ಹೋಗುತ್ತೆ. ಕಡಿಸ್ಕೊಳ್ಳೋ ಕರ್ಮ, ಸಿಡ್ಲು ಹೊಡೆಯೋ ಕರ್ಮ, ರೋಗ ಬರೋ ಕರ್ಮ ಅದು ಉಪಸ್ಥಿತವಾಗುತ್ತೆ. ಆಮೇಲೆ ನಾನು ಹೇಳೋದು, ಆಮೇಲೆ ಹೇಳೋದಾದ್ರಿಂದ ಏನು ತೊಂದರೆ ಇಲ್ಲ, ಮುಂಚೆ ಗೊತ್ತಾಗಲ್ಲ. ಅಪ್ಪ ಅದಕ್ಕೆ ನೋವಾಗುತ್ತೆ, ಸಿಡ್ಲು ಹೊಡೆದು ನೋವಾಗುತ್ತೆ, ಕಡ್ದು ನೋವಾಗುತ್ತೆ, ರೋಗ ಬಂದು ನೋವಾಗುತ್ತೆ. ಒಂದು ಕೊಂಬೆಯನ್ನು ಬಿಡ್ತಾನೆ, ಅವಾಗ ಆ ಕೊಂಬೆ ಒಣಗೋಗುತ್ತೆ. ಶಾಖಾಯ ಆತ್ಮನಂ ಉಪಸಂಹರತಿ. ಶಾಖಾಯ ಆತ್ಮನಂ ಉಪಸಂಹರತಿ. ಶಾಖಾಯ ಪಂಚಮಿ, ಕೊಂಬೆಯಿಂದ ತನ್ನನ್ನ ವಿಡ್ರಾ ಮಾಡ್ಕೊಳ್ತಾನೆ, ಉಪಸಂಹಾರ ಮಾಡ್ಕೊಳ್ತಾನೆ ಅಂತ. ಇಲ್ಲಿ ನೋವಾಗತ್ತೆ ಅಂತೀವಲ್ಲ, ಅದು ಕೂಡ ಸರಿಯಾಗಿ ಒಳಹಕ್ಕು ನೋಡಿದ್ರೆ ಆ ಜೀವನ ನೋವಾಗಲ್ಲ,
ಅವನು ಕಲೆಕ್ಟ್ ಮಾಡ್ಕೊತಾನೆ. ಈಗ ಮಂಡಿಲಿರೋ ನೋವನ್ನ ತನಗೇನು ಕಲೆಕ್ಟ್ ಮಾಡ್ಕೊತಾನೆ. ಆಗ್ಲೂ ಅವ್ನು ನೋವು ಗೊತ್ತಾಗ್ತಾ ಇರತ್ತೆ ಹೊರತು ನೋವು ಆಗ್ತಾ ಇರಲ್ಲ. ನೋವೇ ಆಗಿದ್ರೆ ನೋವು ಗೊತ್ತಾಗ್ಬಾರ್ದು, ನೋವು ಗೊತ್ತಾಗ್ತಾ ಇದ್ರೆ ನೋವು ಆಗಿರಲ್ಲ ಅಂತ ಅರ್ಥ. ಮಂಡಿಯಲ್ಲಿ ನೋವು, ತಲೆಯಲ್ಲಿ ನೋವು, ಹೊಟ್ಟೆಯಲ್ಲಿ ನೋವು ಅಂತ ಅವ್ನು ಪಾಯಿಂಟ್ ಔಟ್ ಮಾಡ್ತಾನೆ. ಆದ್ರಲ್ಲೇ ಅವ್ನು ನೋವು ಆಗ್ತಾ ಇಲ್ಲ ಅಂತ. ಅವನಿಗೆ ನೋವಾಗಿದ್ದೆ ಸ್ವರೂಪಕ್ಕೆ ಸೇರಿದ್ದು ಆಬ್ಜೆಕ್ಟ್ ಆಗಲ್ಲ. ಹೇಗೆ ಚೈತನ್ಯ ಸ್ವರೂಪಕ್ಕೆ ಸೇರಿದ್ದು ಅದು ವಿಷಯವಾಗಲ್ವೋ, ಆಬ್ಜೆಕ್ಟ್ ಆಗಲ್ವೋ, ನೋವು ಏನಾದ್ರೂ ಆ ಸ್ವರೂಪಕ್ಕೆ ಸೇರಿಬಿಟ್ರೆ ಅದು ಗೊತ್ತಾಗ್ಲೇಬಾರ್ದಾಗಿತ್ತು. ಗೊತ್ತಾಗ್ತಾ ಇರೋದ್ರಲ್ಲೇನೆಯೇ ಅದು ಅದಕ್ಕೆ ಸೇರಿರಲ್ಲ. ಆದ್ರೂ ಇವನು ಕರೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಯ್ಯೋ ನನಗೆ ನೋವು, ನನಗೆ ಕಷ್ಟ, ನನಗೆ ಹೇಳಿ ಆ ಉಪಾಧಿಯನ್ನು ಆ ನೋವನ್ನು ತನ್ನ ಮೇಲೆ ಆರೋಪ ಮಾಡಿಕೊಂಡು ಒದಾಡ್ತಾ ಇರ್ತಾನೆ. ಎಲ್ಲ ಇದು ತಗೋಬೇಕು. ಶಾಖೆಯಿಂದ ತನ್ನನ್ನು ಉಪಸಂಹಾರ ಮಾಡ್ಕೊಳ್ತಾನೆ. ಅಥ ತದಾ ಸಾ ಶಾಖಾ ಶಿಷ್ಯತಿ. ಅಥ ತದಾ ಸಾ ಶಾಖಾ ಶಿಷ್ಯತಿ. ಆಗ ಯಾವಾಗ ತನ್ನ ಉಪಸಂಹಾರ ಮಾಡ್ಕೊಂಡ್ಬಿಡ್ತಾನೋ ಆ ಕೊಂಬೆ ಎಲೆಯೆಲ್ಲ ಬತ್ತತ್ತೆ, ಹಂಗೆ ಒಣಗಲಾಗುತ್ತೆ, ಗರುಗಳಾಗುತ್ತೆ. ಕೊಂಬೆ ಒಂದು ದಿವಸ ಮುರ್ಕೊಂಡು ಬಿದ್ದ್ಬಿಡುತ್ತೆ, ಲಡ್ಡಾಗ್ಬಿಡುತ್ತೆ. ಜೀವ ಇದ್ರೆ ಬಿಗಿಯಾಗಿರುತ್ತೆ, ಜೀವ ಇಲ್ಲ ಪ್ರಾಣ ಇಲ್ಲ ಅಂದ್ರೆ ಲಡ್ಡಾಗ್ಬಿಡುತ್ತೆ. ಲಡಕ್ ಮುರ್ಕೊಂಡು ಬೀಳುತ್ತೆ. ಆ ಕೊಂಬೆ ಮೇಲೆ ಕಾಲಿಟ್ರೆ ಸಮೇತ ನೀವು ಕೆಳಗೆ ಬರ್ತೀರ. ಅದೇ ನಮ್ಮ ಹಿರಿ ಮಾವಿನ ಹಣ್ಣು ಕೊಯ್ಯಕ್ಕೆ ಹೋಗ್ಬಿಟ್ಟು ಮೇಲಿಂದ ಎಷ್ಟು 30 ಅಡಿ ಮೇಲಿಂದ ಬಿದ್ದುಬಿಟ್ರು. ಬಿದ್ದು ಬೇಲಿ ಮೇಲೆ ಬಿದ್ದು ಬೆನ್ನ ಮೂಳೆ ಮುರಿದೋಗಿ 1 ವರ್ಷಕ್ಕೆ ಸತ್ತೋದು. ಗೊತ್ತೇ ಇಲ್ಲ, ಕೊಂಬೆ ಲಡ್ಡಾಗಿದ್ದೇ ಗೊತ್ತಾಗಿಲ್ಲ ಅವ್ರಿಗೆ. ಅದು ಕೊಂಬೆ ಮುರಿದು ಅಂತ ಹೇಳಿ ಮೇಲಿನ ಕೊಂಬೆ ಹೇಳ್ಕೊಂಡು ಜೋಕಾಲಿ ಆಡಿದ್ರು, ಹತ್ಕೊಂಡ್ಬಿಡ್ತೀನಿ ಅಂತ. ಮೇಲಿಂದು ಮುರಿದೋಗ್ಬಿಡ್ತು. ಮೇಲಿನ ಕೊಂಬೆ ಹಿಡ್ಕೊಂಡಿದ್ರು, ಅದು ಮುರಿದೋಗ್ಬಿಡ್ತು. ನಮ್ಮ ತಾಯಿಗೆ ಸಿಟ್ಟು. ನಮ್ಮ ತಾಯಿ ನಮ್ಮ ಮಾವ ಹೋದ್ಮೇಲೆ ಆಮೇಲೆ ಒಂದು 5 ವರ್ಷ ಇದ್ರು, ಮಾವಿನ ಹಣ್ಣೆ ತಿಂತಿರ್ಲಿಲ್ಲ. ನನ್ನ ತಮ್ಮನ್ ತಗೊಂಡಿದ್ದೆ ಈ ಮಾವಿನ ಮರ ದರಿದ್ರ, ನನ್ನ ಮಾವಿನ ಹಣ್ಣು ತಿನ್ನಲ್ಲ ನಾನು ಬೇಡ. ನಮ್ಮ ತಂದೆ ಅದಕ್ಕೆ ಸಂಬಂಧ ಇಲ್ಲ ಕಡೆ ತಿನ್ನೆ, ಒಳ್ಳೆ ಮಾವಿನ ಹಣ್ಣು ಮಲಗೋವ ಬರ್ಸ್ಬೋದು ತಿನ್ನೆ ಅಂದ್ರೆ ನಾನು ತಿನ್ನಲ್ಲ, ನಂಗೆ ಬೇಡ, ನಂಗೆ ಮಾವಿನ ಹಣ್ಣು ಬೇಡ ಅಂತೇಳಿ 6 ವರ್ಷ ಇದ್ರು. ಮಾವ ಹೋದ್ಮೇಲೆ 6 ವರ್ಷನೂ ಮಾವಿನ ಹಣ್ಣೆ ತಿನ್ನಿಲ್ಲ, ಹಂಗೆ ಸತ್ತೋದ್ರು. ಅಲ್ಲ ಅವ್ರು ನಮ್ಮ ಮಾವನ ಅವಿವೇಕ ಅಲ್ಲಿ ಬಿದ್ದಿದ್ದಾರೆ. ನಮ್ಮ ತಾಯಿ ಕೋಪ, ಮಾವಿನ ಮರಬೇಕು ಕೋಪ, ಮಾವಿನ ಮರ ನನ್ನ ತಮ್ಮನ ತಗೊಂಡ್ಬರ್ತು ಅಂತ. ಏನು ವಿಚಿತ್ರ. ಶಾಖಾಯಾಃ ಆತ್ಮಸಂಭರತಿ ಅಥ ತದಾ ಸಾ ಶಾಖಾ ಶುಷ್ಯತಿ. ಅಥ ತದಾ ಸಾ ಶಾಖಾ ಶುಷ್ಯತಿ. ಆಮೇಲೆ ಯಾವಾಗ ಉಪಸಂಹಾರ ಮಾಡ್ಕೊಂಡ್ಬಿಡತ್ತೋ ಆ ಕೊಂಬೆ ಹಂಗೆ ಡ್ರೈ ಆಯ್ತು, ಒಳ್ಳೆ ಗರಿಯಾಗಿ ಒಣಗತ್ತೆ. ಹಿಂಗೆ ಅಡಿಗೆ ಮಾಡೋದಕ್ಕೆ, ಅಡಿಕೆ ಬೆಳೆಸೋದಕ್ಕೆ, ಇನ್ನದಕ್ಕೆ ಚೆನ್ನಾಗಿ ಒಳ್ಳೆ ಕಟ್ಟಿಗೆ, ಹೋಮ ಹವನ ಮಾಡೋದಕ್ಕೆ ಒಳ್ಳೆ ಕಟ್ಟಿಗೆ ಆಗತ್ತೆ. ಹಸಿಯಾಗಿದ್ರೆ ಉರಿಯಲ್ಲ, ಅಗ್ನಿ ನಂಗೆ ಬೇಡ ಅಂತೆ. ನನ್ನ ಸ್ವಾಮಿ ಅಲ್ಲಿರೋ ಜಾಗ ನಾನು ಮುಟ್ಟಲ್ಲ ಅಂತ. ನನ್ನ ಸ್ವಾಮಿ ಪೂರ್ತಿ ವಿಡ್ರಾ ಆದ್ರೆ ನಾನು ತಗೊಳ್ತೀನಿ ಅಂತ ಯಜ್ಞೇಶ್ವರ. ಹಸಿ ತಗೊಳ್ಳಮ್ಮ. ಅದ್ರಲ್ಲೂ ಸ್ವಾಮಿ ಇದಾರೆ ಅಲ್ವಾ? ಯಾವ್ದ್ರಲ್ಲೇ? ಡ್ರೈ ಆಗಿರೋ ಇದ್ರಲ್ಲೂ 6 ಜೀವರೂಪದಿಂದ ಇಲ್ಲ, ಸದ್ರೂಪದಿಂದ ಜೀವರೂಪದಿಂದ ಇರೋದು ಮುಖ್ಯ ಅವನಿಗೆ. ಚಿನ್ಮಾತ್ರ ಸನ್ಮಾತ್ರ ಅದು ಎಲ್ಲಲ್ಲಿ ಆ ವಿಷಯ ಬೇರೆ. ಜೀವರೂಪದಿಂದ ಇರೋದು ಅವನಿಗೆ ಅದು ಎಕ್ಸ್ಪ್ರೆಸ್ ಆಗುತ್ತಲ್ಲ, ಅದು ಒಂದಕ್ಕೊಂದಿಗೆ ಇದ್ ಮಾಡ್ಕೊಳ್ತಲ್ಲ, ಅದು ಬೇಕು ಮುಖ್ಯ ವ್ಯವಹಾರದಲ್ಲಿ. ಜೀವಸ್ಥಿತಿ ನಿಮಿತ್ತೋ ರಸಃ ಜೀವಕರ್ಮಾಕ್ಷಿಪ್ತಃ ಜೀವೋಪಸಂಹಾರೇ ನ ತಿಷ್ಠತಿ. ಜೀವಸ್ಥಿತಿ ನಿಮಿತ್ತೋ ರಸಃ ಜೀವಕರ್ಮಾಕ್ಷಿಪ್ತಃ ಜೀವೋಪಸಂಹಾರೇ ನ ತಿಷ್ಠತಿ. ಜೀವನ ಸ್ಥಿತಿ ನಿಮಿತ್ತವಾಗಿ ರಸ ಉಂಟಾಗತ್ತೆ. ಅದು ಜೀವನ ಕರ್ಮವನ್ನು ಹಾಕೊಂಡು ಬಂದಿರತ್ತೆ. ಜೀವ ಏನೋ ಕರ್ಮ ಮಾಡಿರ್ತಾನಲ್ಲ, ಆ ಕರ್ಮ ನಿಮಿತ್ತವಾಗಿ ಅವನು ಸೇರ್ಕೊಳ್ತಾನೆ. ಅವನು ಸೇರ್ಕೊಂಡಾಗ ಅಲ್ಲಿ ರಸ ಉಂಟಾಗತ್ತೆ, ಹಸಿ ಆಗತ್ತೆ. ಹಸಿವಾಗಿ ಚಿಗುರೋದು ಬೆಳೆಯೋದು ಆಗ್ತಾ ಇರತ್ತೆ. ಅದು ಜೀವೋಪಸಂಹಾರ ಆಗ್ಬಿಟ್ರೆ ಪ್ರಾಣೋಪಸಂಹಾರವಾಗತ್ತೆ, ಹಸಿಯೂ ಹೋಗುತ್ತೆ, ಒಣಕಲಾಗತ್ತೆ, ಡ್ರೈ ಆಗ್ಬಿಟ್ಟು ಏನೂ ಇರಲ್ಲ. ಅದು ಒಳ್ಳೆ ಲಡ್ಡ ಮಣ್ಣಾಗ್ಬಿಡುತ್ತೆ, ಅಷ್ಟು ಮಟ್ಟಿಗಾಗ್ಬಿಡುತ್ತೆ. ರಸಾಪಗಮೇ ಚ ಶಾಖಾಶೋಷಮುಪೈತಿ. ರಸಾಪಗಮೇ ಚ ಶಾಖಾಶೋಷಮುಪೈತಿ. ರಸ ಹೋಯ್ತು ಅಂದ್ರೆ ಆ ಕೊಂಬೆ ಒಣಕಲಾಗ್ಬಿಡುತ್ತೆ, ಡ್ರೈ ಆಗ್ಬಿಡುತ್ತೆ. ಶೋಷ ಅಂದ್ರೆ ಒಣಗೋಗುತ್ತೆ. ಎಷ್ಟು ಹಗಲಾಗತ್ತೆ ಗೊತ್ತಾ? ಹಸಿ ಕೊಂಬೆಗೂ ಒಣಗಿದ ಕೊಂಬೆಗೂ ತೂಕ ನೋಡು.
ಅರ್ಧ ಕಮ್ಮಿ ಆಗಿರುತ್ತೆ. ಹಸಿ ಅನ್ನೋದು ಭಾರ ಹೋಯ್ತು ಅಂದ್ರೆ ಒಣಕ್ಲಾಗ್ಬಿಟ್ರೆ ಹಗಲ ಒಬ್ಬೇ ಇರ್ಬೋದು. ತಥಾ ಸರ್ವಂ ವೃಕ್ಷಮೇವ ಯದಾ ಅಯಂ ಜಹಾತಿ ತಥಾ ಸರ್ವಂ ವೃಕ್ಷಮೇವ ಯದಾ ಅಯಂ ಜಹಾತಿ ಯದಾ ಸರ್ವೋಪಿ ವೃಕ್ಷ ಸೃಷ್ಯತೆ ತದಾ ಸರ್ವೋಪಿ ವೃಕ್ಷ ಸೃಷ್ಯತಿ. ಯಾವಾಗಲಾದರೂ ಪೂರ್ತಿ ಮರವನ್ನೇ ಬಿಟ್ಟೋಗ್ಬಿಟ್ಟ, ಸಾಕು ಈ ಮರದ ಜೀವ ಬದುಕು ನಂಗೆ ಸಾಕು ಅಂದ್ಕೊಂಡು ಜೀವ ಆ ಮರವನ್ನೇ ಯಾವಾಗ ಬಿಟ್ಟೋದ ಅಂತ ಆಗ್ತಾನೆ, ಆಗ ಪೂರ್ತಿ ಮರವೇ ಒಣಗೋಗುತ್ತೆ. ಏನು ಮರದಲ್ಲಿ ಏನು ಸಾಧ್ಯ ಇರಲ್ಲ, ಬೇರೆಲ್ಲ ಒಣಗೋಗ್ಬಿಡುತ್ತೆ. ಬೇರಿಂದ ಬದುಕಿ ಕುಳಿತಾ ಇರ್ತಾರೆ, ಮಾಡ್ತಿರ್ತಾನೆ. ಅದೇ ಮೂಲ ರೂಟು. ಅಲ್ಲಿಂದನೇ ಪ್ರಾಣ ಹೋದ, ಜೀವ ಹೋದ ಅಂತ ಆಯ್ತು ಅಂದ್ರೆ ಇಡೀ ಮರವೇ ಒಣಕ್ಲಾಗ್ಬಿಡತ್ತೆ, ಏನು ಇರಲ್ಲ, ಲಾಡ್ಬಿಡುತ್ತೆ. ವೃಕ್ಷಸ್ಯ ರಸಶ್ರವಣ ಶೋಷಣಾದಿ ಲಿಂಗಾತ್ ಜೀವವತ್ವಂ. ಇದು ಪಾಯಿಂಟ್. ಈ ಮರದಲ್ಲಿ ರಸವಿರೋದು, ಆಮೇಲೆ ರಸಶ್ರವಣ ಒಣಗೋದು, ಒಳಕ್ಲಾಗೋದು. ಬದುಕಿರುವಾಗ ಏಟ್ ಕೊಟ್ರೆ ರಸ ಜಿನುಗೋದು, ಬಿಟ್ರೆ ಒಣಗೋದು. ಈ ಮುಂತಾದ ಗುರುತಿನಿಂದ ಜೀವ ಇರುತ್ತೆ. ಏಟ್ ಕೊಟ್ಟಾಗ ರಸ ಹೊಸರುತ್ತೆ, ಬೆಳೆಯುತ್ತೆ, ಚಿಗುರುತ್ತೆ ಅಂದ್ರೆ ಜೀವ ಅಲ್ಲಿದ್ದಾನೆ ಅನ್ನೋಕೆ ಇದು ಗುರುತು, ಇದೊಂದು ಸಿಂಬಾಲಿಕ್. ನಮ್ಮನ್ನು ನೀವು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಮಾತಾಡ್ತೀರಾ, ಹೋಗ್ತೀರಾ, ಬರ್ತೀರಾ, ತಿಂತೀರಾ ಅಂದ್ರೆ ನಿಮ್ಮ ಒಳಗೆ ಒಬ್ಬ ಜೀವ ಕೂತಿದ್ದಾನೆ. ಇದು ಸಿಂಬಾಲಿಕ್. ನೇರ ಜೀವ ನೋಡೋಕ್ಕಾಗಲ್ಲ, ಕಾರ್ಯದಿಂದ ಊಹೆ ಮಾಡೋದು. ಈಗ ಕಾರು ಬಸ್ಸು ಹೋಗ್ತಿದ್ರೆ ಅಲ್ಲೊಬ್ಬ ಡ್ರೈವರ್ ಇದ್ದಾನೆ ಅಂದ್ರೆ ಹೇಗೆ ಊಹೆ ಮಾಡ್ತೀವೋ, ಆ ಗ್ಲಾಸ್ ಕ್ಲೋಸ್ ಮಾಡಿದ್ರು ಡ್ರೈವರ್ ಕಾಣದೆ ಹೋದ್ರು ಡ್ರೈವರ್ ಇಲ್ಲ ಅನ್ಕೊಳ್ಳಲ್ಲ, ಅಲ್ಲೊಬ್ಬ ಡ್ರೈವರ್ ಇದ್ದಾನೆ ಅಂತ ಅನ್ನೋ ಹಾಗೇನೆ ಈ ದೇಹೇಂದ್ರಿಯ ಮನೋಬುದ್ಧಿಗಳನ್ನ ವ್ಯಾಪಾರ ಮಾಡುತ್ತಿದ್ದರೆ ಎಲ್ಲವನ್ನೂ ವ್ಯಾಪಾರ ನಡೆಸುವಾದ ಚೇತನಾದ ಜೀವ ಒಳಗೆ ಕೂತಿದ್ದಾನೆ. ಅವನ ನಿಮಿತ್ತವಾಗಿ ಎಲ್ಲ ಚೇಷ್ಟೆಯು ನಡೀತಾ ಇರೋದು. ಅವನೇ ಪ್ರಧಾನ. ಈ ಕಾರ್ಯಕರ ಸಂಘದಲ್ಲಿ ಮೇಯ್ನು ಜೀವನೇ. ಅವನಿಗಾಗಿಯೇ ಪ್ರಾಣ, ಅವನಿಗಾಗಿಯೇ ಮನಸ್ಸು, ಆಮೇಲೆ ಇಂದ್ರಿಯವೂ ದೇಹವೂ ಅವನಿಗಾಗಿಯೇ. ಅವನೇ ಜೀವನೇ. ನಾನು ತೇಜೋ ಓ ಅನ್ನೋದು ಯಾರು ಹೇಳೋ? ಜೀವ ಓ ಅನ್ನತ್ತೆ. ಪಾಪ ಜೀವನ ಗೊತ್ತಿಲ್ಲ ನಾನು ತೇಜು ಅಲ್ಲ ಅಂತ. ಆ ಜೀವ ಏನು ಅನ್ಕೊಂಡ್ಬಿಟ್ಟಿದೆ, ಹೌದು ನಾನು ತೇಜು ಅಂತ ಅನ್ಕೊಂಡ್ಬಿಡುತ್ತೆ. ನೀನ್ ಯಾಕೋ ತೇಜು, ನೀನ್ ಹೆಂಗೋ ತೇಜು ಅಂತ ಕೇಳಿದಾಗ ಇವನಪ್ಪ ನಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿದ್ದಾರೆ, ಎಲ್ಲರೂ ಹಾಗೆ ಕರೀತಾರೆ, ನಾನು ಓದ್ತೀನಿ. ನೀನು ಓದ್ತಿರ್ಬೋದು, ಆದರೆ ರಿಯಲಿ ಯೋಚನೆ ಮಾಡು, ನಿನ್ನ ಹೆಸರು ತೇಜುನಾ, ನೀನೇ ತೇಜುನಾ? ನನ್ನ ಹೆಸರಾದ್ಮೇಲೆ ನನ್ನ ವಾಚ್ ಹೇಗೆ ನಾನಲ್ವೋ, ನನ್ನ ಹೆಸರು ನಾನಲ್ಲಪ್ಪ. ನನ್ನ ಮೊಬೈಲ್ ನಾನಾ? ನನ್ನ ಮೊಬೈಲ್ ನಾನ, ನನ್ನ ವಾಚು ನನ್ನ ಬಟ್ಟೆ ಅಲ್ಲ. ಹಾಗೆ ನನ್ನ ಹೆಸರು ನಂದಲ್ಲ, ನನ್ನ ರೂಪವೂ ನಂದಲ್ಲ. ರೂಪವೂ ನನ್ನದು, ಹೆಸರು ನನ್ನದು, ಕ್ರಿಯೆಯೂ ನನ್ನದು. ನಾಮ ರೂಪ ಕ್ರಿಯೆ ಮೂರು ನನ್ನದೇ, ಹೊರತು ನಾನಲ್ಲ. ಹಾಗೆ ಅಚಕೋಹಂ, ನಾನು ಯಾರು, ವಯಮಯ, ಇವಾಗ ನಾನು ಯಾರು ಇಲ್ಲಿ ವಿಚಾರ ಮಾಡೋದು. ಇದೆಲ್ಲವನ್ನೂ ಬೇಕಾದ್ರೆ ತಗೊಳ್ತೀನಿ, ಬಿಡ್ತೀನಿ ಅಂದ್ರೆ ಕಣ್ಣನ್ನು ನೋಡಬೇಕು, ತಗೊಳ್ತೀನಿ, ಬಿಡ್ತೀನಿ. ಕೇಳುವಾಗ ಕಿವಿ ತಗೊಳ್ತೀನಿ, ಬಿಡ್ತೀನಿ. ನಿದ್ದೆಯಲ್ಲಿ ಎಲ್ಲ ಬಿಟ್ಟು ನಾನು ಇರ್ತೀನಿ. ಇಲ್ಲಿ ಎಲ್ಲವನ್ನೂ ಬಿಟ್ಟು ಇರ್ತೀನಲ್ಲ, ನಾನು ಹೇಗಿರ್ತೀನಿ, ಯಾರಾಗಿರ್ತೀನಿ, ನಿಜವಾಗಿ ಈಗ ನನ್ನ ನಿಜ ಸ್ವರೂಪ ಏನು ಈಗ ಜೀವನ ಆಗಿರುವಾಗಲೇ ಗುರುತಿಸ್ಕೋಬೇಕು. ಈಗ ಪ್ರತ್ಯಭಿಜ್ಞಾ ಅಂತ ಹೆಸರು. ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ. ಪ್ರಕ್ರಿಯೆಯಿಂದ ಐಡೆಂಟಿಫೈ ಮಾಡುವಂತಹ ಒಂದು ಮೆಥಡ್ ಇದು ವೇದಾಂತ. ಈಗ ನಾನು ಏನಾಗಿದ್ದೀನಿ? ಪುರುಷತ್ ಹೇಳುತ್ತೆ, ನೀನು ಅಜರ, ಅಮರ, ಅಮೃತ, ಅಭಯ, ಬ್ರಹ್ಮವಾಗಿದೆಯಾ ಕಣೋ ಅನ್ನತ್ತೆ. ಹೌದಾ? ಹುಟ್ಟಿಲ್ವಾ? ನಂಗೆ ಮುಪ್ಪಿಲ್ವಾ? ನಂಗೆ ಭಯ ಇಲ್ವಾ? ನಂಗೆ ಸಾವಿಲ್ವಾ? ನಂಗೆ ಬ್ರಹ್ಮವಾ? ಓ ಹೌದು, ಕರೆಕ್ಟು, ನೀನು ಅಂಥವನೇ. ನಂಗೆ ಅರ್ಥ ಆಗ್ತಿಲ್ವಲ್ಲ ಅಂದ್ರೆ ನೀನು ಉಪಾಧಿ ಮುಳುಗಿದ್ಯಾ, ಅರ್ಥ ಆಗ್ತಿಲ್ಲ ಅಷ್ಟೇ. ಉಪಾಧಿ ಬಿಡು, ತಾಯಪ್ಪದೆ ಬಿಡು, ನೀನಾಗ ಉಳ್ಕೊ, ಅವಾಗ ಗಮನಿಸು, ನೀನೇನು ಅವಾಗ ಗೊತ್ತಾಗುತ್ತೆ. ಏನ್ ಮಾಡಿದ್ರು ಬಿಡಲ್ಲ ಇವನು. ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಉಪಾಧಿ ಬಿಡಲ್ಲ ಅಂತಾನೆ. ಏನ್ ಮಾಡೋಣಪ್ಪ ಇವನಿಗೆ? ಒಬ್ಬ ಅಭಿಮಾನ ಬಿಡಕ್ಕಾಗಲ್ಲ ಅಂತಾನೆ. ನಮ್ಮ ಸ್ವಾಮಿಗಳ ಹತ್ರ ವೇದಾಂತ ಪಾಠಕ್ಕೆ ಜನ ಬರ್ತಿದ್ರಂತೆ. ನಮ್ಮ ಸ್ವಾಮಿಗಳು ಏನ್ ಮಾಡಿದ್ರು, ಬೆಳಗ್ಗೆ ಭಾಷೆ ಪಾಠ ಹೇಳ್ಬೇಕಾದ್ರೆ ಪಂಚ ಹೊತ್ಕೊಂಡವ್ರು ಮುಂದೆ ಕೂತ್ಕೊಳ್ಳಿ, ಅಂಗಿಯವರು ಹಿಂದಿರ್ಲಿ, ಪ್ಯಾಂಟು ಅಂಗಿಯವರು ಹಿಂದೆ ಕೂತ್ಕೊಳ್ಳಿ ಅಂತ ಒಂದು ನಿಯಮ ಮಾಡಿದ್ರು. ಮಡಿಯಲ್ಲಿ ಭಾಷೆ ಪ್ರವಚನ ಅಂತ. ಅದು ಒಂದ್ ಸ್ವಲ್ಪ ನಡೀತಿತ್ತು. ಒಂದ್ ದಿವಸ ಯಾರೋ ಒಬ್ರು ಗೊತ್ತಿಲ್ಲ, ಅಂಗಿ ಪ್ಯಾಂಟ್ ಮುಂದೆ ಕೂತ್ಕೊಂಡ್ಬಿಟ್ರು. ನಮ್ಮ ಸ್ವಾಮಿಗಳು ಹೇಳಕ್ ಆಗ್ತಿಲ್ಲ. ಸ್ವಾಮಿಗಳಿಗೆ
ಒಂದ್ಸಲ ಮೈಯೆಲ್ಲ ಮುಜುಗರ ಆಗ್ತಾ ಇದೆ. ಅವರು ಅಯ್ಯೋ ಅಂಗಿ ಬಿಚ್ಚೋದು ಅಂದ್ರೆ ಚರ್ಮ ಸುಲಿದಂಗೆ ಆಗುತ್ತೆ ಅವರಿಗೆ, ಅಷ್ಟು ಕಷ್ಟ ಆಗತ್ತೆ ಅಂತ ಅನ್ಕೋತಾ ಇದ್ದಾರೆ. ಚರ್ಮ ಸುಲಿದ್ರೆ ಎಷ್ಟು ಕಷ್ಟವಾಗುತ್ತೋ ಅಂಗಿ ಬಿಚ್ಚೋಕೆ ಅಷ್ಟು ಕಷ್ಟ ಆಗುತ್ತೆ ಇವರಿಗೆ, ಅಂಗಿ ಬಿಚ್ಚೋಕೆ ಆಗ್ತಿಲ್ಲ ಅಂತ ಅಂತಿದ್ದಾರೆ. ಯಾರು ಅಂತಿದ್ದಾರೆ, ಯಾರು ನಿಮ್ಮನ್ನ ಹೇಳ್ತಿದ್ದಾರೆ ಹಿಂದಕ್ಕೆ ಹೋಗ್ರಿ ಗುರುಗಳು ಬೀಜ ಮಕ್ಕೊಳ್ತಾ ಇದ್ದಾರೆ, ಹಿಂದಕ್ಕೆ ಹೌದಾ ಅಂತ ಆಮೇಲೆ ಎದ್ದೋದ್ರು. ಅವ್ರು ಅಂಗಿ ಬಿಚ್ಚಕ್ಕಾಗಲ್ಲ, ಅವ್ರಿಗೆ ಅಂಗಿ ಬಿಚ್ಚಬೇಕು ಅಂದ್ರೆ ಚರ್ಮ ಸುಲ್ದಂಗೆ ಆಗುತ್ತೆ ಅಂತ. ಪಂಚ ಹೊದ್ಕೊಳ್ರಿ, ಅಂಗಿ ಬಿಚ್ಕೊಂಡು ಭಾಷೆ ಪಾಠ ಮಡಿಯಲ್ಲಾಗಬೇಕು, ಉಪನಿಷತ್ತಿನ ಮಂತ್ರವನ್ನ ಮಡಿಯಲ್ಲಿ ಕೇಳಬೇಕು, ಆಚಾರವಂತರಾಗಿ ಶುದ್ಧನಾಗಿ ಕೇಳಿದ್ರೆ ಭಗವಂತನ ವಿಚಾರ ಮನದಟ್ಟಾಗತ್ತೆ ಅಂತ ಸ್ವಾಮಿಗಳದ್ದು ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿದ್ರು. ಪ್ರವಚನಕ್ಕೆ ಯಾರೆಲ್ಲಾದ್ರೂ ಕೂತ್ಕೊಳ್ಳಿನವರು, ಪ್ರವಚನಕ್ಕೆ ಸ್ವಾಮಿ ನಿಯಮ ಇಟ್ಟಿರ್ಲಿಲ್ಲ, ಭಾಷ್ಯ ಪ್ರವಚನಕ್ಕೆ ಮಾತ್ರ ನಿಯಮ ಇಟ್ಕೊಂಡಿದ್ರು. ಮಡಿಯಲ್ಲಿ ಭಾಷ್ಯ ಪ್ರವಚನ ಅಂತ ಅವ್ರಿಗೆ ಹಾಕ್ಸ್ಬಿಟ್ಟಿದ್ರು. ಆದ್ರೆ ಕೂರ್ಬಾರ್ದು ಅಂತಿರ್ಲಿಲ್ಲ. ಪ್ಯಾಂಟ್ ನೋಡು ಅಂಗಿಯವ್ರು ಕೂತ್ಕೊಳ್ಳಿ, ಹಿಂದ್ಗಡೆ ಕೂತ್ಕೊಳ್ಳಿ, ನೀವು ನೋಡು, ಮುಂದೆ ಕೂತ್ಕೊಳ್ಬೇಡಿ. ಅವರು ಹೆಂಗಸು ಕೂರ್ತಿದ್ದಂತೆಮ್ಮ, ಹೆಂಗಸರೆಲ್ಲ ಎಡಗಡೆಯಲ್ಲಿ ಒಂದ್ ಲೈನ ಕೂರೋರಂತೆ, ಮುಂದ್ಗಡೆಯಲ್ಲಿ ಈ ಕಡೆಯಲ್ಲಿ ಬಲಗಡೆಯಲ್ಲಿ ಗಂಡಸರು, ಹೆಂಗಸರು ಎಡಗಡೆ ಹಿಂಗೆ ಕೂರೋರಂತೆ. ಪಾಠಕ್ಕೆ ಕೂರ್ತಾ ಇದ್ದೆ. ಲಕ್ಷ್ಮ ನಾನು ಕೂರ್ತಿದ್ದೆಪ್ಪ, ಸ್ವಾಮಿ ಪಾಠ ನಾನು ಕೂರ್ತಾ ಇದ್ದೆ, ನಿಮ್ಗೇನು ಅರ್ಥ ಆಗ್ತಿತ್ತ ಅಂದೆ. ಏನೋಪ್ಪ ಸ್ವಾಮಿ ತುಂಬಾ ಹೇಳ್ತಿದ್ರು, ನನಗೆ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ, ಕೇಳ್ತಿದ್ದೆ. ಏನೋ ಗುರುಗಳು ಹೇಳ್ತಾರೆ, ಅವ್ರ ವಾಣಿಯೇ ಅಮೃತವಾಣಿ, ದೈವಿ ವಾಣಿ ಅನ್ಕೊಂಡು ಕೇಳ್ತಾ ಇದ್ದೆ. ಮಧ್ಯ ಒಂದು ಕತೆ ಹೇಳಿದ್ರೆ ತಮಾಷೆ ಮಾಡಿದ್ರೆ ಅದು ಗೊತ್ತಾಗ್ತಿತ್ತಂತೆ. ಆ ಕತೆ ಗ್ಯಾಪ್ ಇದೆ ನಂಗೆ, ಹೇಳೋ ಕತೆ ಗ್ಯಾಪ್ ಆಗ್ತಿತ್ತು ಅವ್ರಿಗೆ, ವಿಷಯ ಗ್ಯಾಪ್ ಆಗಲ್ಲ ಅಂದೆ, ವಿಷಯ ಗೊತ್ತಾಗ್ತಿರ್ಲಿಲ್ಲ ಅನ್ನೋದು. ಹೇಳಿಮ್ಮ, ನೀವು ಇವಾಗ ಈ ಶರೀರದ ಬಗ್ಗೆ ಇಷ್ಟೇ ಹೇಳ್ತಿರಲ್ವಾ, ಇವಾಗ ಶರೀರ ನಿದ್ದೆ ಇದೇನು ಸ್ನಾನ ಮಾಡ್ಸೋ ಹೇಳುತ್ತೆ, ತಿನ್ಸು ಅಂತ ಕೇಳುತ್ತೆ ಅಂತ, ಅವಾಗ ಇವಾಗ ನಿದ್ದೆ ಮಾಡು ಅಂತ ಕೇಳೋದು ಶರೀರನೇ ಅಲ್ವಾ? ಅಲ್ಲ, ನಿದ್ದೆ ಮಾಡಿ ಕೇಳೋದು ಅಂದ್ರೆ ಆ ಜೀವನಿಗೆ ಆಯಾಸ ಆಗತ್ತಲ್ಲ, ಜೀವನೇ ಬೇಡ ಬಿಟ್ಕೊಂಡ್ಬಿಡ್ತಾನೆ. ಶರೀರ ಕೇಳಲ್ಲ, ಶರೀರಕ್ಕೆ ಆಯಾಸವಾಗಿದ್ದು ಅಭಿಮಾನ ಪಟ್ಕೊಂಡು ಜೀವನಿಗೆ ಇದನ್ನ ಹೊಸ್ಕೊಳಕ್ ಆಗ್ತಾ ಇರಲ್ಲ, ಇದನ್ನ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ನಂಗೆ ಆಗಲ್ಲ ಇದನ್ನ ಮೇಂಟೈನ್ ಮಾಡಕ್ಕೆ, ಓಡಾಡಕ್ಕೆ, ಕೆಲಸ ಮಾಡಕ್ಕೆ ನಂಗೆ ಆಗಲ್ಲ, ನಂಗೆ ರೆಸ್ಟ್ ಬೇಕು. ಜೀವ ಏನ್ ಮಾಡ್ಬಿಡ್ತಾನೆ, ಅವನ್ನ ಬಿಟ್ಕೊಂಡ್ಬಿಡ್ತಾನೆ ಅಭಿಮಾನವನ್ನ. ಜೀವ ಅಭಿಮಾನ ಬಿಟ್ಕೊಂಡು ಹೋಗೋದ್ರಿಂದ ಪಾಪ ಇದು ಸುಮ್ಮನೆ ಈ ಚಾಕು ಕುಡ್ಗೋಲು ಒತ್ತಿ ಎಲ್ಲ ಸುಮ್ಮನೆ ಇಟ್ರೆ ಹೇಗೆ ಸುಮ್ಮನೆ ಬಿದ್ಕೊಂಡಿರುತ್ತೋ ಹಾಗೆ ಕಣ್ಣು ಸುಮ್ಮನೆ ಮನೆಗೆ ಚೇಷ್ಟೆ ಮಾಡಿದ್ರೆ, ಜೀವ ಮಾತ್ರ ಹಾಯಾಗಿ ತಮ್ಮ ಅಪ್ಪ ಪರಮಾತ್ಮನ ಜೊತೆ ಸೇರ್ಕೊಂಡು ಆನಂದ ಆಗಿರ್ತಾರೆ. ಇಲ್ಲ, ಆಯಾಸ ಆಗೋದು ಶರೀರಕ್ಕೆ ಅಲ್ವಾ? ಶರೀರಕ್ಕೆ ಆಯಾಸ ಆಗೋದು ಅಭಿಮಾನ ಪಟ್ಕೊಂಡು ಜೀವ ನನಗೆ ಅನ್ಕೊಳ್ತಾನಲ್ಲ, ಆ ನನಗೆ ಅನ್ಕೊಂಡು ಆ ಅಭಿಮಾನಿ ಬಿಡಕ್ಕೆ ಇಷ್ಟಪಡ್ತಾರೆ. ನಂಗೆ ಬೇಡ, ಇದು ನಂಗೆ ಆಯಾಸ ಆಗಿದೆ, ನಂಗೆ ಸುಸ್ತಾಗ್ತಾ ಇದೆ, ನಂಗೆ ಆಗ್ತಾ ಇಲ್ಲ ಅಂತೇಳಿ ಅವನು ಬಿಡಕ್ಕೆ ಇಷ್ಟಪಡ್ತಾನೆ. ಬರೀ ಶರೀರ ಅಚೇತನ ತಾನೆ, ಅದಕ್ಕೆ ಬಿಡ್ಬೇಕು ಅನ್ನೋ ಆಸೆ ಆಗಲಿ ಗೊತ್ತಾಗೋದು ಆಗಲ್ವಲ್ಲ. ಚೇತನಕ್ಕೆ ತಾನೆ ಎಲ್ಲ ಗೊತ್ತಾಗೋದು. ಚೇತನ ಬಿಟ್ಕೊಳಕ್ ಇಷ್ಟಪಡುತ್ತೆ. ಬೇಡ ನನಗೆ, ನಾನು ನಿದ್ದೆ ಮಾಡ್ತೀನಿ, ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಯಾಗಿ ಫ್ಯಾನ್ ಹಾಕೊಂಡು ತಂಪ ಮಾಡ್ಕೊಂಡು ಕತ್ಲೆ ಮಾಡ್ಕೊಂಡು ದಿಂಬ ಹಾಕೊಂಡು ಮಲ್ಕೊಂಡ್ಬಿಡ್ತಾನೆ. ಏನ್ ನಿದ್ದೆ ಬರುತ್ತೆ ಅಂದ್ರೆ ಆ ನಿದ್ದೆ ಬರ್ತಿರ್ಬೇಕಾದ್ರೆ ಮೊಬೈಲ್ ಗಿಮಿಗೆ ಶಬ್ದ ಆಗ್ಬಿಟ್ಟು ಎಷ್ಟು ಕೋಪ ಬರ್ತದೆ ಗೊತ್ತಾ, ಯಾಕಪ್ಪ ಫೋನ್ ಮಾಡ್ತಾರಪ್ಪ ಅಂತ. ಅದು ಒಂದೊಂದ್ ದಿವಸ ಸೈಲೆಂಟ್ ಮಾಡಕ್ ಮರ್ತ್ಬಿಡ್ತೀವಿ, ಸೈಲೆಂಟ್ ಮಾಡಿದ್ರೆ ಮಲ್ಕೊಂಡ್ಬಿಟ್ರೆ ಸರಿ ಈಗ ನಿದ್ದೆ 5 ನಿಮಿಷ ಎಲ್ಲ ಕೂಕೊಂಡ್ಬಿಡುತ್ತೆ ದರಿದ್ರ ಅದು. ಅಯ್ಯೋ ಆಮೇಲೆ ನಿದ್ದೆನೇ ಬರಲ್ಲ, ಅದೊಂದು ಬೇರೆ ಗ್ರಹಚಾರ. ಕುಟ್ಬೇಡ ಅನ್ಸುತ್ತೆ ಮೊಬೈಲ್ನ, ಅಯ್ಯೋ ದರಿದ್ರ ಅಭಿಮಾನ ಬಂದ್ಬಿಡುತ್ತೆ ಅವಾಗ. ಒಳ್ಳೆ ನಿದ್ದೆ ಕೆಡಿಸ್ಬಿಡ್ತಲ್ಲ ಅಂತ ಏನ್ ಮಾಡ್ತೀರಾ? ದೃಷ್ಟಾಂತ ಶ್ರುತೇಶ್ಚ ಚೇತನಾವಂತಹ ಸ್ಥಾವರಾಃ ಇತಿ ಬೌದ್ಧ ಕಾಣಾದ ಮತಂ ಅಚೇತನಾಃ ಸ್ಥಾವರಾಃ ಇತ್ಯೇತತ್ ಅಸಾರಮಿತಿ ದರ್ಶಿತಂ ಭವತಿ. ಬೌದ್ಧರು ತಾರ್ಕಿಕರು ಗಿಡಮರ ಬಳ್ಳಿಗೂ ಬೆಟ್ಟ ಗುಡ್ಡಗಳಿಗೂ ಅರಿವಿಲ್ಲ ಅಂತ ಹೇಳ್ತಿದ್ರಂತೆ, ಜೀವ ಇಲ್ಲ ಅಂತ. ಅದು ತಪ್ಪು ಅಂತ ಇದು ಒಂದು ಉಪಸಿದ್ಧಾಂತದ ತೀರ್ಮಾನವಾಗುತ್ತೆ ಅಂತ ಇದ್ದಾರೆ ಭಾಷೆಕಾರರು. ಈ ಮರದ ದೃಷ್ಟಾಂತ ಶ್ರುತಿಯಿಂದ ಮರ ಗಿಡ ಬಳ್ಳಿ ಅಥವಾ ಬೆಟ್ಟ ಗುಡ್ಡಗಳು ಇವುಗಳಿಗೂ ಚೇತನ ಇದೆ ಅಂತ ಹೇಳಿ ಶಾಸ್ತ್ರದ ವಾಕ್ಯದ ಗೊತ್ತಾಗತ್ತೆ ಅಂತ. ಆದ್ದರಿಂದ ಬೌದ್ಧರು ಕಣಾದರು ಮುಂತಾದ ಬೇರೆ ಬೇರೆ
ಅವೈದಿಕ ದರ್ಶನದವರು ಇವುಗಳೆಲ್ಲ ಅಚೇತನವಾಗಿರ್ತಕ್ಕವುಗಳು ಅಂತ ಏನು ಹೇಳ್ತಾರೆ, ಅದು ಹುರುಳಿಲ್ಲದ್ದು, ಅದು ಅರ್ಥವಿಲ್ಲದ್ದು. ಈ ಜಗದೀಶ್ ಚಂದ್ರ ಬೋಸು ಇದಕ್ಕೆ ಜೀವ ಇದೆ, ಚೇತನ ಇದೆ ಅಂತ ಅವ್ರು ಕಂಡು ಹಿಡಿದಾರಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ದಾರೆ. ಒಂದು ಗುಲಾಬಿ ಗಿಡದ ಕೇವಲ ಯಂತ್ರ ಇಟ್ಟು ಆ ಹೂ ಕಿಚ್ಚಿ ಕೂಡ್ಲೇನೆ ಬಿಲಿ 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 ಒದ್ದಾಡ್ತಿತ್ತಂತೆ ಇದು. ನಾನು ಹೊಳೆ 71ನೇ ಇಸ್ವಿಲಿ ಬೆಂಗಳೂರಲ್ಲಿ ನಾನು ವೇದಾಂತ ಓದ್ತಾ ಇರ್ಬೇಕಾದ್ರೆ ಒಬ್ಬರು ಇದು ಬಂದಿದ್ದು, ಸೀತಾರಾಮ ಅವರು ನಮ್ಮ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಪೂಜೆ ಮಾಡಿ ಏನ್ ಮಾಡಿದ್ರು, ನಾನು ಬರೀ ನೀರು ಪೂಜೆ ಮಾಡ್ತೀನಿಪ್ಪ ಅಂದ್ರೆ. ಯಾಕೆ ಇದೆ ಇವಾಗ ನಂಗೆ ತುಳಸಿ ಕಿತ್ತಕ್ಕಲ್ಲ ನಂಗೆ ಮನಸ್ಸು ಬರಲ್ಲ ಅದು, ಯಾಕೆ ಅಷ್ಟು ಒದ್ದಾಡ್ತೀರ ಅದು? ಇಲ್ಲ, ಜಗದೀಶ್ ಚಂದ್ರ ಬೋಸು ಎಕ್ಸ್ಪೆರಿಮೆಂಟ್ ತೋರಿಸಿದ್ದಾರೆ, ಕಿತ್ತಿದಾಗ ಎಷ್ಟು ನೋವಾಗುತ್ತೆ ಅದಕ್ಕೆ ಒದ್ದಾಡುತ್ತೆ ಅಂತ. ಅದಕ್ಕೆ ಅಷ್ಟು ನೋವು ಕೊಟ್ಟು ನಾವು ಪೂಜೆ ಮಾಡುವಂಥದ್ದು ಏನಿದೆ? ನಾನು ಹಂಗೆ ಪೂಜೆ ಮಾಡ್ತೀನಿ, ಪ್ರೇಮದಿಂದ ಭಗವಂತ ಪೂಜೆ ಮಾಡ್ತೀನಿ, ನಂಗೆ ಬೇಡ, ನಂಗೆ ಹೂವು ಕಿತ್ತಲ್ಲ ತುಳಸಿನೂ ಕಿತ್ತಲ್ಲ, ಹಂಗೆ ಪೂಜೆ ಮಾಡ್ತೀನಿ. ಓ ಇಲ್ಲ, ಹೀಗೂ ಇಲ್ಲ ಅಂತ ಆಶ್ಚರ್ಯ ಆಗೋದೇ ಇಲ್ಲ ಅದು, ಒದ್ದಾಡೋದು ನೋಡೋಕ್ಕಾಗಲ್ಲ ಅದು. ಅದಕ್ಕೆ ಮನುಸ್ಮೃತಿಯಲ್ಲಿ ಮುನೀನಾಂ ಹೃದಯ ದೈವತಂ ಅಂದ್ಬಿಟ್ರು. ಯಾರಿಗೆ ಭಗವಂತ ಹೃದಯದಲ್ಲಿ ಕಾಣುವ ಯೋಗ್ಯತೆ ಇದೆ, ಎಲ್ಲಾ ಕಡೆಯಲ್ಲೂ ನೋಡುವ ಕಾರಣ ಇದೆ, ಅವ್ರು ಯಾವ ಪೂಜೆಯನ್ನು ಮಾಡ್ಬೇಕಾಗಿಲ್ಲ. ಸರ್ವದಾ ಭಗವತ್ ಪ್ರೇಮವನ್ನ, ಪ್ರೇಮ ಸ್ವರೂಪ ಅವನು, ಪ್ರೇಮ ಸ್ವರೂಪ ಪರಮಾತ್ಮನ ಪ್ರೇಮದಿಂದಲೇ ಆರಾಧನೆ ಮಾಡೋದು ನಿಜವಾದ ಪೂಜೆ, ಭಕ್ತಿ, ಧ್ಯಾನ, ಜಪ, ತಪ, ಹೋಮ ಎಲ್ಲ ಅದೇ, ಏನು ಮಾಡ್ಬೇಕಾಗಿಲ್ಲ. 9 ಗಂಟೆ ಆಯ್ತು.